ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, UGC NET ಎಕ್ಸಾಮ್ ಈಗಾಗಲೇ ಕಾಲ್ಫರ್ ಆಗಿದೆ. ಸೊ ಮೇ 20ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇತ್ತು. ಈ UGC NET 2026 ಏನಿದೆಯಲ್ಲ, ಈ ವರ್ಷದ ಎಕ್ಸಾಮು ಇದೇ ಜೂನ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ 22ನೇ ತಾರೀಕಿಂದ 30ನೇ ತಾರೀಕುವರೆಗೆ ಇರುತ್ತೆ. ಇದು ಆನ್ಲೈನ್ ಎಕ್ಸಾಮಿನೇಷನ್. ಸೊ ನಿಮಗೆ NET ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಅಥವಾ KCET ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಇನ್ ಫ್ಯೂಚರ್ ನೀವು ಡಿಗ್ರಿ ಕಾಲೇಜರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಿ. ಹಾಗಾಗಿ ಪಾಸ್ ಮಾಡ್ಕೊಳ್ಳೋದು ಬೆಸ್ಟ್. UGC NET ಆಗಿರ್ಬೋದು ಅಥವಾ KCET ಎಕ್ಸಾಮ್ ಪಾಸ್ ಮಾಡ್ಕೋಬೋದು. ಈ UGC NET ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ಗೊತ್ತಿದೆ ನಿಮಗೆ, ಜನರಲ್ ಸ್ಟಡೀಸ್ ಪೇಪರ್ ಅಂತ ಕರಿತೀವಿ, GK ಪೇಪರು. ಆ ಜನರಲ್ ಸ್ಟಡೀಸ್ ಪೇಪರಲ್ಲಿ 15 ಕ್ವಶನ್ಸ್, ಈ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್, ಈ ಮೂರು ಸೇರಿ ಟೋಟಲಿ 15 ಪ್ರಶ್ನೆಗಳಿರ್ತಾವೆ. ಸೊ 15 ಪ್ರಶ್ನೆಗಳಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಲ್ಲ, 15 2 30 ಮಾರ್ಕ್ಸ್ ಬರುತ್ತೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿರೋ ಈ KCET NET ರಿಲೇಟೆಡ್ ವೀಡಿಯೋಸ್ನ ಒಂದು ಮಿಸ್ ಮಾಡ್ದೇ ಎಲ್ಲ ವಾಚ್ ಮಾಡಿರಿ, ನೀವು 15 ಔಟ್ ಆಫ್ 15 ಮಾರ್ಕ್ಸ್ ತಗೋಬೋದು. ಸೊ ನಾನು ಈ ಕ್ಲಾಸಲ್ಲಿ 2025 ನಡೆದಿಲ್ಲ NET ಎಕ್ಸಾಮ್ ಆನ್ಲೈನಲ್ಲಿ ನಡೆದಿರೋದು. ಹಾಗಾಗಿ ಆ ಮೆಮೊರಿ ಬೇಸ್ಡ್ ಪೇಪರ್ ಯಾವ ರೀತಿ ಇತ್ತು ಲಾಸ್ಟ್ 2025 ಅಂತ ಆ ಕ್ವಶನ್ಸ್ನ ಬಿಡಿಸ್ತಾ ಹೋಗೋಣ. ಯಾಕಂದ್ರೆ 2025 ಅಂದರೆ ಆನ್ಲೈನ್ ಎಕ್ಸಾಮಿನೇಷನಿಂದ ಸಾಕಷ್ಟು ಸೆಷನಲ್ಲಿ ಸಾಕಷ್ಟು ಕ್ವಶನ್ ಪೇಪರ್ ಅವೈಲೇಬಲ್ ಇರ್ತವೆ. ಸೊ ಹಾಗಾಗಿ ಅದರಲ್ಲಿ ಒಂದು ಮೆಮೊರಿ ಬೇಸ್ಡ್ ಪೇಪರನ್ನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಈ TET ಎಕ್ಸಾಮ್ ಆಗಿರ್ಬೋದು, HSTR, GPSTR, PSTR ಎಕ್ಸಾಮ್ಗಳಿಗೆ, ಹಾಗೆ ನಿಮಗೆ KCET NET ಪೇಪರಲ್ಲಿ ಬರೋ ಫಸ್ಟ್ ಪೇಪರಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ, ಆಪ್ಟಿಟ್ಯೂಡು, ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂಥ ಕ್ಲಾಸಸ್ ಬೇಕಂದರೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ನಿಮಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ಇಲ್ಲಿ ಅಂತ. The income of A and B are in the ratio of 3:2 and their expenses are in the ratio of 5:3. If each of them saves ₹3,000 then A's income in rupees is ಅಂತಿದೆ. ನೋಡ್ರಿ, A ಮತ್ತು Bಗಳ ಆದಾಯ 3:2 ಅನುಪಾತದಲ್ಲಿದೆ ಅಂತ. Aನ ಆದಾಯಕ್ಕೂ Bನ ಆದಾಯಕ್ಕೂ ಇರ್ತಕ್ಕಂಥ ರೇಷಿಯೋ ಕೊಟ್ಟಿದ್ದಾನೆ 3:2 ಅಂತ. ಅದೇ ರೀತಿ ಅವರ ವೆಚ್ಚಗಳು ಅಂದರೆ ಖರ್ಚುಗಳ ಅನುಪಾತ ಕೊಟ್ಟಿದ್ದಾನೆ. A ಮತ್ತು B ಯವರ ಖರ್ಚುಗಳ ಅನುಪಾತ, ವೆಚ್ಚಗಳ ಅನುಪಾತ 5:3 ರೇಷಿಯೋ ಪ್ರಕಾರ ಇದೆ ಅಂತ. ಸೊ ಪ್ರತಿಯೊಬ್ಬರು ಅಂದರೆ A 3,000 ರೂಪಾಯಿ ಉಳಿತಾಯ ಮಾಡ್ತಾನೆ, Bನೂ ಕೂಡ 3,000 ಉಳಿತಾಯ ಮಾಡ್ತಾನೆ ಅಂತ. ಪ್ರತಿಯೊಬ್ಬರು ₹3,000 ಸೇವ್ ಮಾಡ್ತಾ ಹೋದ್ರೆ ಏನ ಆದಾಯ ಎಷ್ಟು ಅಂತ ಕಂಡುಹಿಡಿಬೇಕು. ವಾಟ್ ಈಸ್ ದ ಇನ್ಕಮ್ ಆಫ್ A ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಏನ ಆದಾಯ ಕಂಡುಹಿಡಿಬೇಕಂದ್ರೆ ನೋಡ್ರಿ, A ಮತ್ತು Bಗಳ ಆದಾಯಗಳ ಅನುಪಾತ 3:2 ಇದೆ ಅಂದರೆ ಏನ ಆದಾಯ 3x, Bನ ಆದಾಯ 2xನ 1/1 ಬರ್ಕೋಬೇಕು. ಆದಾಯಗಳ ಅನುಪಾತ 3:2 ಇದೆ ಅಂದರೆ 3x 2x ಬರೆಯೋಣ. ಆಮೇಲೆ ವೆಚ್ಚಗಳ ಅನುಪಾತ 5:3 ಇದೆ ಅಂದರೆ ಸೊ ಇದನ್ನು 5y, ಇದನ್ನು 3y ಅಂತ ಬರೀತೀನಿ, ವೆಚ್ಚಗಳ ಅನುಪಾತ. ಸೊ ಹಾಗಾದರೆ ಏನ ಆದಾಯದಲ್ಲಿ ವೆಚ್ಚವನ್ನು ಮೈನಸ್ ಮಾಡಿರಿ, Bನ ಆದಾಯದಲ್ಲಿ ವೆಚ್ಚ ಮೈನಸ್ ಮಾಡಿದ್ರೆ ಉಳಿದರ ಅಮೌಂಟು ಉಳಿತಾಯ ಪ್ರತಿಯೊಬ್ಬರು 3,000 ಉಳಿತಾಯ ಮಾಡ್ತಾರಲ್ಲ = 3,000 ಅಂತ ಬರೀತೀನಿ, = 3,000. ಸೊ ಹಾಗಾದರೆ ಏನ ಆದಾಯ ಎಷ್ಟು, ವಾಟ್ ಈಸ್ ದ ಇನ್ಕಮ್ ಆಫ್ A? ಏನ ಆದಾಯ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಈ ರೀತಿ ಪ್ರಾಬ್ಲಮ್ನ ಒಂದು ಸಿಂಪಲ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡೋದಾದ್ರೆ ಈ Yನ ಕೋಎಫಿಷಿಯೆಂಟ್ಸ್ ಏನಿದಾವಲ್ಲ, Y ಅಂತ ತಗೊಂಡಿವಲ್ಲ ವೆಚ್ಚಗಳ ಅನುಪಾತ, ಸೊ ಇವುಗಳ ಸಹಗುಣಕಗಳು ಮತ್ತು ರೈಟ್ ಸೈಡಲ್ಲಿ ಉಳಿತಾಯ ಮಾಡಿರೋ ನಂಬರ್ಸ್ ಇದಾವಲ್ಲ, ಇವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿರಿ, ಊರೇ ಗುಣಾಕಾರ ಮಾಡಿ ಕಳೀತಾ ಬರೋಣ. ಸೊ ಇಲ್ಲಿ 5 × 3,000 ಅಂದರೆ 15,000 ಆಗುತ್ತೆ. 15,000 ಮೈನಸ್ ಇಲ್ಲಿ 3,000 × 3 ಅಂದರೆ 9,000 ಆಗುತ್ತೆ. 9,000 ಬರೆಯೋಣ, ಡಿವೈಡ್ ಬೈ ಹಾಕೊಂಡು ಕೆಳಗಡೆ. ಸೊ ಇಲ್ಲಿ ಎಕ್ಸ್ ಮತ್ತು ವೈಗಳ ಕೋಎಫಿಷಿಯೆಂಟ್ಸ್ ಏನಿದಾವಲ್ಲ ಇವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕಳಿಯೋಣ. 5 × 2 10 ಬರುತ್ತೆ, ಮೈನಸ್ 3 × 3 9 ಬರುತ್ತೆ. 15,000ದಲ್ಲಿ 9,000 ಮೈನಸ್ ಮಾಡಿದ್ರೆ 6,000 ಬರುತ್ತೆ. 10ಅಲ್ಲಿ 9 ಮೈನಸ್ ಮಾಡಿದ್ರೆ 1 ಬರುತ್ತೆ. 6,000 ಡಿವೈಡ್ ಬೈ 1 ಅಂದರೆ ₹6,000 ಅನ್ನೋದು ಏನ ಆದಾಯ ಆಗಿರುತ್ತೆ.
ಇನ್ಕಮ್ ಆಫ್ ಎ ಅಂದರೆ 6000 ಬರುತ್ತೆ. 6000 ಅನ್ನೋದು ಆಪ್ಷನ್ ಥರ್ಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರೀತೀವಿ. ಥರ್ಡ್ ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರ್? ಈ ರೀತಿ ಸಿಂಪಲ್ ಆಗಿ ಈ ಪ್ರಾಬ್ಲಮ್ನ ಬಿಡಿಸ್ತೀವಿ ನಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಪೈ ಚಾರ್ಟ್ ರಿಲೇಟೆಡ್ ಪ್ರಶ್ನೆ ಇದೆ. The pie chart given below shows the production of 6 different factories. The total production of all these 6 factories is 1400. The production of a particular factory is shown as per percent of total production of all these 6 factories. Which of the following statement correct anta ide. The central angle found by sector A and C together is 156.6 degree. The central angle found by sector B, D and ಟುಗೆದರ್ ಎಫ್ ಈಸ್ 180 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೋಡ್ರಿ ಇಲ್ಲಿ ಏನಿದೆ ಪೈ ಚಾರ್ಟ್ ಬೇಕಾದ್ರೆ ಕನ್ನಡದಲ್ಲಿ ಹಾಕೊಂಡಿದ್ದೀನಿ, ಕನ್ನಡದಲ್ಲಿ ಉಳ್ಕೋಬಹುದು. ಸೊ 6 ವಿಭಿನ್ನ ಕಾರ್ಖಾನೆಗಳ ಉತ್ಪಾದನೆಯನ್ನು ತೋರಿಸುತ್ತದೆ ಅಂತ ಇದೆ. ಸೊ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂತ 6 ಡಿಫ್ರೆಂಟ್ ಫ್ಯಾಕ್ಟ್ರೀಸ್ ಎಷ್ಟೆಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ ಅಂದರೆ ಎಲ್ಲ ಸೇರಿ 1400 ಉತ್ಪಾದನೆ ಮಾಡಿದ್ರು 1400 ಪ್ರಾಡಕ್ಟ್ಸ್ ಅಥವಾ 1400 ಟನ್ಸ, ಇದರೆಲ್ಲ ಒಟ್ಟು 1400 6 ಕಂಪ್ನೀಸ್ ಸೇರಿ ಉತ್ಪಾದನೆ ಮಾಡಿದ್ದಾರೆ, ಪ್ರೊಡಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಎ ಕಂಪ್ನಿದು ಎಷ್ಟಿದೆ? ಫಸ್ಟ್ ಇದು ಎ ಕಂಪ್ನಿ, ನೋಡ್ರಿ ಈ ಕಲರ್ ಕಾಣಿಸುತ್ತಲ್ಲ, ಇದು ಎ ಕಂಪ್ನಿದು, ಎ ಕಂಪ್ನಿದು. ಸೊ ನೆಕ್ಸ್ಟ್ ಇದು ಬಿ ಕಂಪ್ನಿ ಇದು, ನೆಕ್ಸ್ಟ್ ವೈಟ್ ಕಲರ್ ಏನು ಕಾಣಿಸುತ್ತಲ್ಲ ಇದು ಬಿ ಕಂಪ್ನಿ ಆಗುತ್ತೆ. ನೆಕ್ಸ್ಟ್ ಇದು ಸಿ ಕಂಪ್ನಿ, ಇದು ಡಿ ಕಂಪ್ನಿ, ಇದು ಇ ಕಂಪ್ನಿ, ಇದು ಎಫ್ ಕಂಪ್ನಿ ಅಂತ 6 ಕಂಪ್ನೀಸು ಟೋಟಲ್ 1400 ಪ್ರಾಡಕ್ಟ್ಸಲ್ಲಿ ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ಪ್ರೊಡಕ್ಷನ್ ಮಾಡಿದೆ ಅಂತ ಪರ್ಸೆಂಟೇಜ್ ವೈಸ್ ಈ ಪೈ ಚಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. ಎ ಕಂಪ್ನಿ 16%, ಬಿ 24%, ಸಿ 30%, ಡಿ 5%, ಇ 4%, ಎಫ್ 21% ಅಂತ. ಸೊ ಹಾಗಾದರೆ ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇದ್ದಾವೆ, 2 ಹೇಳಿಕೆಗಳಿದ್ದಾವೆ. ಫಸ್ಟ್ ಒನ್ನು ರೋಮನ್ ನಂಬರ್ ಫಸ್ಟು ಸೆಕೆಂಡಲ್ಲಿ ಇವೆರಡು ಸ್ಟೇಟ್ಮೆಂಟಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಪ್ರಶ್ನೆ ಕೇಳಿದ್ದಾನೆ ಅಂದರೆ ನೋಡ್ರಿ, ಮೊದಲನೇದು ಎ ಮತ್ತು ಸಿ ವಲಯಗಳಿಂದ ರೂಪುಗೊಂಡ ಕೇಂದ್ರ ಕೋನವು 156.6 ಡಿಗ್ರಿ ಅಂತಿದೆ. ಸೊ ಇಲ್ಲಿ ಎನಲ್ಲಿ 16% ಇದೆ, ಸಿ ನಲ್ಲಿ 30% ಇದೆ. ಇವೆರಡು ಸೇರಿ 16 + 30 ಅಂದರೆ 46% ಆಗುತ್ತೆ. 16 + 30 ಎರಡು ಕೂಡ್ರಿ 46% ಆಗುತ್ತೆ. ಅದು ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ 100ಕ್ಕೆ 46 ಆದರೆ ಇದನ್ನ ಡಿಗ್ರೀಸಿಗೆ ಕನ್ವರ್ಟ್ ಮಾಡೋಣ. 360 ಡಿಗ್ರಿ ಎಷ್ಟು ಅಂತ ಡಿಗ್ರೀಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 360 ಹಾಕೊಂಡ್ರೆ ಸೊ ಪರ್ಸೆಂಟೇಜಲ್ಲಿರೋ ನಂಬರು ಡಿಗ್ರೀಸ್ ಆಗಿ ಚೇಂಜ್ ಆಗುತ್ತೆ. ಸಿಂಪ್ಲಿಫೈ ಮಾಡಿರಿ, 0 0 ಕ್ಯಾನ್ಸಲ್, 2 5 10, 2 2 4, 2 3 6 ಕ್ಯಾನ್ಸಲ್ ಆಗುತ್ತೆ. 36 × 3 ಅಂದರೆ 108, ಕ್ಯಾರಿ 10. 36 2 72 + 10 ಅಂದರೆ 82 ಆಗುತ್ತೆ. ಡಿವೈಡ್ ಬೈ 5 ಹಾಕೊಳ್ಳೋಣ. ಸೊ ಇಲ್ಲಿ 5 1s are 5, 3 ಉಳಿಯುತ್ತೆ. 5 6s are 30, 2 ಉಳಿಯುತ್ತೆ. 5 5s are 25, 3 ಉಳಿಯುತ್ತೆ. 165.6 ಡಿಗ್ರಿ ಬರುತ್ತೆ. ಸೊ ಇನ್ನು ಸಿಂಪ್ಲಿಫೈ ಮಾಡಿ ನೋಡ್ರಿ, 36 3 108, ಕ್ಯಾರಿ 10, 36 72 + 10 82 ಆಗುತ್ತೆ. 5ರಿಂದ 828ನ ಡಿವೈಡ್ ಮಾಡ್ತಾ ಬರೀ 165.6 ಡಿಗ್ರಿ ಬರುತ್ತೆ. ಇಲ್ಲಿ 165 ಇಲ್ಲ 156 ಇರೋದ್ರಿಂದ ಸ್ಟೇಟ್ಮೆಂಟ್ ಫಸ್ಟ್ ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ಬಿ ಡಿ ಎಫ್ ವಲಯಗಳಿಂದ ರೂಪುಗೊಂಡ ಕೇಂದ್ರ ಕೋನ 180 ಡಿಗ್ರಿ ಅಂತಿದೆ. ಸೊ ಬಿ ನಲ್ಲಿ 24% ಇದೆ, ಡಿ ನಲ್ಲಿ 5% ಇದೆ. 24 + 5 ಅಂದರೆ 29 ಆಗುತ್ತೆ. ಪ್ಲಸ್ ಎಫ್ ಅಲ್ಲಿ 21 ಇದೆ. 24 + 5 29 + 21 ಅಂದರೆ 50% ಆಗುತ್ತೆ. 50% ಅಂದರೆ 100ಕ್ಕೆ 50 ಆದರೆ 360 ಡಿಗ್ರಿ ಎಷ್ಟು ಅಂತ ಕಂಡುಹಿಡಿದ್ರೆ 51 52 100 ಕ್ಯಾನ್ಸಲ್ ಆಗುತ್ತೆ. 2 1 2 1 ಉಳಿಯುತ್ತೆ. 2 8 16 0 ಪಕ್ಕ ಬರಲ್ಲ. 360ಗೆ ಅರ್ಧ ಅಂದರೆ 180 ಡಿಗ್ರಿ ಕರೆಕ್ಟ್ ಬರುತ್ತೆ. ಇಲ್ಲಿ 180 ಡಿಗ್ರಿ ಕರೆಕ್ಟ್ ಇದೆ ಅಂದರೆ 50% ಅಂದರೆ ಕರೆಕ್ಟಾಗಿ 180 ಡಿಗ್ರಿ ಬರುತ್ತೆ. ಟೋಟಲಿ 360 ಡಿಗ್ರಿಗೆ 50% ಅಂದರೆ ಅರ್ಧ ಭಾಗ 180 ಡಿಗ್ರಿ ಬರುತ್ತೆ. ಇಲ್ಲಿ 180 ಡಿಗ್ರಿ ಕ್ವಶನಲ್ಲಿ ಸ್ಟೇಟ್ಮೆಂಟ್ ಸೆಕೆಂಡ್ ಒನ್ನಲ್ಲಿದೆ ಅಂದರೆ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓನ್ಲಿ ಸೆಕೆಂಡ್ ಅಂತ ಇದೆಯಲ್ಲ, ಆಪ್ಷನ್ ಸೆಕೆಂಡು, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇವೆರಡು ಸ್ಟೇಟ್ಮೆಂಟಲ್ಲಿ ಯಾವ್ದು ಸರಿ ಇದೆ ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ತೀವಿ. ಸೊ ಇವೆಲ್ಲ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಪ್ರಶ್ನೆಗಳು. ನೆಕ್ಸ್ಟ್, ಇನ್ ಎ ಲೋಕಲ್ ಎಲೆಕ್ಷನ್ ದೇರ್ ಆರ್ 3 contestants. Candidate A received 40% of the total votes, candidate B received 35% of the total votes, and candidate C received 2500 votes. Find the total number of votes in that election ಅಂತಿದೆ. ನೋಡಿ, ಒಂದು ಎಲೆಕ್ಷನಲ್ಲಿ 3 ಜನ ಕಂಟೆಸ್ಟ್ ಮಾಡಿದ್ದಾರೆ, 3 ಜನ ಸ್ಪರ್ಧಿಗಳು ಮಾತ್ರ ಇದ್ದಾರೆ.
ಅದರಲ್ಲಿ ಎ ಕ್ಯಾಂಡಿಡೇಟು ಒಟ್ಟು ಮತಗಳಲ್ಲಿ 40% ಓಟನ್ನು ಪಡ್ಕೊಂಡಿದ್ದಾನೆ ಎ ಕ್ಯಾಂಡಿಡೇಟ್. ಸೊ ಬಿ ಅಭ್ಯರ್ಥಿ ಇದನ್ನೆಲ್ಲ ಟೋಟಲ್ ಓಟ್ಸಲ್ಲಿ 35% ಓಟ್ಸನ್ನು ಬಿ ಪಡ್ಕೊಂಡಿರ್ತಾನೆ ಅಂತ. ಸೊ ಎ 40%, ಬಿ 35% ಅಂದರೆ 40 + 35 ಆ್ಯಡ್ ಮಾಡಿರಿ 75 ಆಗುತ್ತೆ. ಸೊ ಇನ್ನು ಉಳಿದಿರೋದು ಎಷ್ಟು ಅಂದರೆ ಇನ್ನು ರಿಮೈನಿಂಗ್ 25% ಓಟ್ಸನ್ನು ಸಿ ಪಡ್ಕೊಂಡಿರ್ತಾನೆ ಅಂತ. ನೋಡ್ರಿ ಎ 40, ಬಿ 35, ಸಿ ಎಷ್ಟು ಅಂದರೆ 25% ಓಟ್ ಪಡ್ಕೊಂಡಿದ್ದಾನೆ ಅಂತ. ಸೊ ಈ 3 ಜನ ಸೇರಿ ಟೋಟಲ್ 100% ಓಟ್ ಕರೆಕ್ಟ್ ಆಗಬೇಕು, 100% ಆಗುತ್ತೆ. ಸೊ ಹಾಗಾದರೆ ಇದರಲ್ಲಿ ಸಿ ಅನ್ನೋ ಕ್ಯಾಂಡಿಡೇಟ್ ಪರ್ಸೆಂಟೇಜಲ್ಲಾದರೆ 25% ಓಟ್ ತಗೊಂಡಿದ್ದಾನೆ, ಓಟ್ಸಲ್ಲಾದರೆ 2500 ಓಟ್ಸ್ ಪಡ್ಕೊಂಡಿದ್ದಾನೆ ಅಂತ ಕ್ವಶನಲ್ಲಿ ಹೇಳಿದೆ. ಪರ್ಸೆಂಟೇಜ್ ಲೆಕ್ಕ ಹಾಕೊಂಡವ್ರೆ 25% ಓಟ್ಸ್ ಆಗುತ್ತೆ ಸಿಗೆ. ಓಟ್ ಲೆಕ್ಕದಲ್ಲಾದರೆ 2500 ಮತಗಳನ್ನು ಸಿ ಪಡ್ಕೊಂಡಿದ್ದಾನೆ ಅಂದರೆ ಆ ಎಲೆಕ್ಷನಲ್ಲಿ ಹಾಕಿರೋ ಟೋಟಲ್ ನಂಬರ್ ಆಫ್ ಓಟ್ಸ್ ಕಂಡುಹಿಡಿಬೇಕಂದ್ರೆ ನೋಡಿರಿ, ಸಿದು 25%ಗೆ 2500 ಓಟ್ ಆದ್ರೆ ಟೋಟಲಿ 25%ಗೆ 2500 ಓಟ್ ಸಿ ಪಡ್ಕೊಂಡಿದ್ದಾನೆ ಅಂದರೆ ಟೋಟಲ್ ನಂಬರ್ ಆಫ್ ಓಟ್ಸ್ ಬೇಕಂದ್ರೆ 100% ಮಾಡ್ಕೋಬೇಕು. ಸೊ 25 1 25, 2 0 ಲಾಸ್ಟಿಗೆ ಬರೀತೀನಿ. 100 × 100 ಅಂದರೆ ಎಷ್ಟು ಬರುತ್ತೆ ಅಂದರೆ 10,000 ಬರುತ್ತಲ್ಲ. ಸಿ ಪಡ್ಕೊಂಡ್ರೆ ನಂಬರ್ ಆಫ್ ಓಟ್ಸ್ 10,000 ಆಪ್ಷನ್ ಬಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ 4th ಕ್ವಶನ್ ಬರೋಣ. A person takes a loan of ₹10,000 partly from a bank at 8% per annum and remaining from another bank at 10% per annum. He pays a total interest of ₹950 per annum. The total loan taken from the first bank is ಅಂತ ಇದೆ. ನೋಡ್ರಿ, ಒಬ್ಬ ವ್ಯಕ್ತಿ ಟೋಟಲಿ ಆ ಬ್ಯಾಂಕಿಂದ 10,000 ಸಾಲ ತಗೊಂಡಿದ್ದಾನೆ. ನಾನು ಒಂದೇ ಬ್ಯಾಂಕಿಂದ 10,000 ತಗೊಂಡಿಲ್ಲ. ಸೊ ಅದರಲ್ಲಿ ಭಾಗಶಃ ಅಂದರೆ ಒಂದಿಷ್ಟು 10,000ದಲ್ಲಿ ಒಂದಿಷ್ಟು ಭಾಗವನ್ನು, ಭಾಗಶಃ ಅಂದರೆ 10,000ದಲ್ಲಿ ಒಂದಿಷ್ಟು ಭಾಗವನ್ನು ವರ್ಷಕ್ಕೆ 8% ಬಡ್ಡಿ ದರದಲ್ಲಿ ಸಾಲ ತಗೊಂಡಿದ್ದಾನೆ. 10,000ದಲ್ಲಿ ಒಂದಿಷ್ಟು ಭಾಗವನ್ನು ವರ್ಷಕ್ಕೆ 8% ಬಡ್ಡಿ ದರದಲ್ಲಿ ಸಾಲ ತಗೊಂಡಿದ್ದಾನೆ ಅಂದರೆ ಉಳಿದ ಹಣ 10,000ದಲ್ಲಿ ಇಲ್ಲಿ ಸಾಲ ತಗೊಂಡ್ರೆ ಬಿಟ್ಟು ಉಳಿದಿರೋ ಹಣವನ್ನು ಇನ್ನೊಂದು ಬ್ಯಾಂಕಲ್ಲಿ ವರ್ಷಕ್ಕೆ 10% ಬಡ್ಡಿ ದರದಲ್ಲಿ ಸಾಲ ಪಡ್ಕೊಂಡಿರ್ತಾನೆ. ಸೊ ಅವನು ವಾರ್ಷಿಕ ಒಟ್ಟು ಒಂದು ವರ್ಷಕ್ಕೆ ಟೋಟಲ್ ₹950 ಬಡ್ಡಿಯನ್ನು ಪೇ ಮಾಡ್ತಾನೆ. ₹950 ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾನೆ ಅಂದರೆ ಮೊದಲ ಬ್ಯಾಂಕ್ನಿಂದ ಪಡೆದ ಸಾಲ ಎಷ್ಟು ಅಂತ, ಫಸ್ಟಿಗೆ ಬ್ಯಾಂಕಲ್ಲಿ ಏನು ಸಾಲ ತಗೊಂಡಲ್ಲ ಅದೆಷ್ಟು ಅಮೌಂಟು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಟೋಟಲಿ ಅವನು ₹10,000 ಸಾಲಕ್ಕೆ ಎರಡೂ ಕಡೆಯಿಂದ ಸೇರಿ ₹950 ಬಡ್ಡಿ ಪೇ ಮಾಡ್ತಾನೆ. ನೋಡ್ರಿ, 10,000ಕ್ಕೆ ಓವರಾಲ್ ಒಂದು ವರ್ಷಕ್ಕೆ ₹950 ಇಂಟ್ರೆಸ್ಟ್ ಪೇ ಮಾಡ್ತಾನೆ ಅಂದರೆ 100ಕ್ಕೆ ಎಷ್ಟು ಬಡ್ಡಿ ಕಟ್ತಾನೆ ಅಂತ ಕಂಡುಹಿಡಿಬೇಕು. 2 0 2 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 10ರಿಂದ 95 ಡಿವೈಡ್ ಮಾಡಿರಿ 9.5% ಆಗುತ್ತೆ. 10ಇಂದ 95 ಡಿವೈಡ್ ಮಾಡಿದ್ರೆ ಓವರಾಲ್ ಇಂಟ್ರೆಸ್ಟು 9.5% ಆಯ್ತು. 10,000ಕ್ಕೆ ₹950 ಬಡ್ಡಿ ಕಟ್ತಾ ಇದ್ದಾನೆ ಅಂದರೆ ವರ್ಷಕ್ಕೆ 100ಕ್ಕೆ ಎಷ್ಟು ಬಡ್ಡಿ ಕಟ್ಟಿದಂಗೆ 9.5% ಬಡ್ಡಿ ಕಟ್ಟಿದ್ದಾನೆ. ಇವಾಗ ನೋಡ್ರಿ, ಒಂದು ಭಾಗದ ಹಣ ಅಂದರೆ ಒನ್ ಪಾರ್ಟ್ ಅಂದರೆ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ ಅಂತ 2 ಭಾಗ ಮಾಡೋಣ. ಸೊ ಇಲ್ಲಿ ಒಂದು ಪಾರ್ಟ್ ಅಂದರೆ 8% ರೇಟ್ ಆಫ್ ಇಂಟ್ರೆಸ್ಟು, ಇನ್ನೊಂದು ಪಾರ್ಟ್ ಅಂದರೆ 10% ರೇಟ್ ಆಫ್ ಇಂಟ್ರೆಸ್ಟ್. 10% ಓವರಾಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 9.5% ಓವರಾಲ್ ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ನೋಡಿರಿ, ಒಂದು ಭಾಗದ ಸಾಲ 8% ಬಡ್ಡಿ ದರದಲ್ಲಿ, ಇನ್ನು ಉಳಿದಿರೋ ಹಣವನ್ನು 10% ಬಡ್ಡಿ ದರದಲ್ಲಿ ತಗೊಂಡಿದ್ದಾನೆ. ಓವರಾಲ್ ಅವೆರಡರಿಂದ ಸೇರಿ ರೇಟ್ ಆಫ್ ಇಂಟ್ರೆಸ್ಟ್ 9.5% ಆಗಿದೆಯಲ್ಲ, ಇವೆರಡರ ಕೆಳಗಡೆ ಮಧ್ಯದಲ್ಲಿ ಬರೀಬೇಕು 9.5%. ಸೊ ಮಧ್ಯದಲ್ಲಿ ಬರ್ಕೊಂಡು ನೋಡ್ರಿ, ಕ್ರಾಸ್ ಸಬ್ಟ್ರಾಕ್ಷನ್ ಓರೇ ವ್ಯವಕಲನ ಮಾಡೋಣ. ಈ 10ನಲ್ಲಿ 9.5 ಮೈನಸ್ ಮಾಡಿದ್ರೆ 0.5 ಉಳಿಯುತ್ತೆ. ಆಮೇಲೆ ಈ 9.5ಅಲ್ಲಿ 8 ಮೈನಸ್ ಮಾಡಿದ್ರೆ 1.5 ಬರುತ್ತೆ. ಸೊ ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್, ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಪಾಯಿಂಟ್ ಇಲ್ಲ ಅಂದ್ಕೊಂಡ್ರೆ ಇದು 5 1 5, ಇದು 5 3 15. ಸೇಮ್ ಪ್ಲೇಸಸಲ್ಲಿ ಪಾಯಿಂಟ್ ಇದ್ದಾಗ ಅಲ್ಲಿ ಪಾಯಿಂಟ್ ಇಲ್ಲ ಅಂದ್ಕೊಂಡು 5 15 ಇದ್ದಂಗೆ 5 1 5 3 15 ಕ್ಯಾನ್ಸಲ್ ಆಗಿ 1:3 ರೇಷೋ ಪ್ರಕಾರ ಈ 10,000ವನ್ನು ಡಿವೈಡ್ ಮಾಡಬೇಕು. ಸೊ ಇಲ್ಲಿ ರೇಷೋ 1+3 ಅಂದರೆ ಟೋಟಲ್ ರೇಷೋ 4 ಆಗುತ್ತೆ. ಟೋಟಲ್ ರೇಷೋ 4ಗೆ ಟೋಟಲ್ ಸಾಲ ತಗೊಂಡಿರೋದು ₹10,000. ಅದರಲ್ಲಿ ಮೊದಲನೇ ಭಾಗದ ರೇಷೋ 1 ಇದೆಯಲ್ಲ, ಇಂಟು 1 ಮಾಡ್ಕೋಬೇಕು. 4ರಿಂದ 10,000 ಡಿವೈಡ್ ಮಾಡಿದ್ರೆ 2,500 ಬರುತ್ತೆ. 2,500 ಇಂಟು 1 ಅಂದರೆ ₹2,500. ಮೊದಲನೇ ಬ್ಯಾಂಕಿಂದ ಒಂದು ಸಾಲ ತಗೊಂಡ್ರೆ ಅಮೌಂಟು ₹2,500. ಅದೇ ಎರಡನೇ ಬ್ಯಾಂಕಿಂದ ಸಾಲ ತಗೊಂಡ್ರೆ ಅಮೌಂಟ್ ಬೇಕಂದರೆ ಈ 1 ಬದಲಾಗಿ 3 ಹಾಕೋಬೇಕು. 4ರಿಂದ 10,000 ಡಿವೈಡ್ ಮಾಡಿದ್ರೆ 2,500 ಬರುತ್ತೆ. 2,500 ಇಂಟು 3 ಅಂದರೆ 7,500 ಆಗ್ತಾಯಿತ್ತು.
ಮೊದಲನೇ ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಅಮೌಂಟ್ ಅಂದರೆ ರೇಷು 1 ಇದೆಯಲ್ಲ, ರೇಷು 1 ಹಾಕಿದ್ರೆ ಟೋಟಲ್ ರೇಷು 4ಗೆ ಟೋಟಲ್ 10,000 ರೂಪಾಯಿ ಆದರೆ 4ರಿಂದ 10,000 ಡಿವೈಡ್ ಮಾಡಿ 2,500 ಬರುತ್ತೆ. ಮೊದಲನೇ ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಅಮೌಂಟ್ ಬೇಕಾದ್ರೆ ಇಂಟು 1 ಮಾಡಬೇಕು. ಎರಡನೇ ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಅಮೌಂಟ್ ಎಷ್ಟು ಅಂತ ಕೇಳಿದರೆ ಇಂಟು 3 ಮಾಡ್ಕೋಬೇಕಾಯ್ತು. ಇಲ್ಲಿ ಮೊದಲನೇ ಬ್ಯಾಂಕಿಂದ ಕೇಳಿದಾನೆ ಅಂದರೆ 2,500 ಇಂಟು 1 ಅಂದರೆ 2,500 ರೂಪಾಯಿ ಸಾಲ ತಗೊಂಡಿರ್ತಾನೆ. ಆಪ್ಷನ್ ಎ ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಬರೋಣ. Say total of rupees 2 lakh is divided into 2 parts for investing in different banks on interest, simple interest. One yields 4% per annum while the other yields 6% per annum. If the total interest at the end of 1 year is equivalent to 4.7% per annum and the whole amount, the amount invested in each bank is dash respectively ಅಂತ ಇದೆ. ನೋಡ್ರಿ, ಇಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಒಟ್ಟು 2 ಲಕ್ಷ ರೂಪಾಯಿನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ. ನೋಡಿ, 2 ಲಕ್ಷ ರೂಪಾಯಿ ಅಮೌಂಟನ್ನು 2 ಭಾಗಗಳನ್ನು ಮಾಡಿ 2 ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಒಂದು ಭಾಗವನ್ನು 4% ಸಾಲ ಕೊಟ್ಟಿದ್ದಾನೆ. ಉಳಿದ ಅಮೌಂಟನ್ನು ಇನ್ನೊಂದು ವರ್ಷಕ್ಕೆ 6% ವೈಲ್ ದ ಅದರ್ ಈಲ್ಡ್ 6% per annum ಅಂದರೆ ಉಳಿದಿರೋ ಭಾಗವನ್ನು 6% ಬಡ್ಡಿ ದರದಂತೆ ಇನ್ವೆಸ್ಟ್ ಮಾಡಿದ್ದಾನೆ ಅಂತ. ಒಂದು ವರ್ಷದ ಕೊನೆಯಲ್ಲಿ ಒಟ್ಟು ಬಡ್ಡಿ ಇಡೀ ಮೊತ್ತದ ಮೇಲೆ 4.7%ಗೆ ಸಮವಾಗಿದ್ದರೆ ಓವರ್ ಆಲ್ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ವರ್ಷಕ್ಕೆ 4.7% ಅಂತ ಹೇಳಿದ್ದಾನೆ. ಪ್ರತಿ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡಿದ ಮೊತ್ತ ಕ್ರಮವಾಗಿ ಎಷ್ಟೆಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಹಿಂದಿನ ಪ್ರಶ್ನೆ ಮಾಡಿದ್ನಲ್ಲ ಅದೇ ಥರ. 2 ಲಕ್ಷ ರೂಪಾಯಿನ 2 ಭಾಗ ಮಾಡಿ ಇನ್ವೆಸ್ಟ್ ಮಾಡಿದ್ದಾನೆ. ಸಮಭಾಗ ಅಂತ ಹೇಳಿಲ್ಲ. ಒಂದು ಭಾಗವನ್ನು 4% ಬಡ್ಡಿ ಅಂತ ಇನ್ವೆಸ್ಟ್ ಮಾಡಿದ್ದಾನೆ, ಇನ್ನೊಂದು ಭಾಗವನ್ನು 6% ಬಡ್ಡಿ ಅಂತ ಇನ್ವೆಸ್ಟ್ ಮಾಡಿದ್ದಾನೆ. ಓವರ್ ಆಲ್ ರೇಟ್ ಆಫ್ ಇಂಟ್ರೆಸ್ಟ್ 2 ಭಾಗಗಳಿಂದ ಸೇರಿ ಅವನಿಗೆ 4.7% ಬಂದಂಗೆ ಆಗುತ್ತೆ. ಹಾಗಾದರೆ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿರಿ. 6ರಲ್ಲಿ 4 ಕಳೆದ್ರೆ 1.3 ಬರುತ್ತೆ. 4ರಲ್ಲಿ 4 ಮೈನಸ್ ಮಾಡಿರಿ 0.7 ಬರುತ್ತೆ. ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್, ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್, ಸೇಮ್ ಪ್ಲೇಸಸ್ಸಲ್ಲಿ ಪಾಯಿಂಟ್ ಇರೋದ್ರಿಂದ ನಾವು ಪಾಯಿಂಟನ್ನು ತೆಗೆದುಬಿಟ್ಟು 13:7 ರೇಷಿಯೋ ಬರೆಯೋಣ. ಟೋಟಲ್ ಅಮೌಂಟು 2 ಲಕ್ಷ ಇದೆಯಲ್ಲ, 2 ಲಕ್ಷವನ್ನು ಟೋಟಲ್ ರೇಷೋ 13 + 7 20 ಆಗುತ್ತಲ್ಲ, 20ರಿಂದ ಡಿವೈಡ್ ಮಾಡಿರಿ. 0 ಕ್ಯಾನ್ಸಲ್. ಇದು 2 1 2 4 0 ಪಕ್ಕ ಬರೀತೀನಿ. 10,000 ಬರುತ್ತೆ. 10,000 ಇಂಟು 13 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,30,30,000 ಒಂದು ಭಾಗದ ಅಮೌಂಟು. ಇದೇ 10,000 ಇಂಟು 7 ಮಲ್ಟಿಪ್ಲೈ ಮಾಡಿರಿ 70,000 ಆಗುತ್ತಲ್ಲ, ಇನ್ನೊಂದು ಭಾಗದ ಅಮೌಂಟು 70,000 ಬರುತ್ತೆ. 1,30,30,000 70,000 ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆ 2 ಭಾಗಗಳು ಅಂದರೆ 1,30,000 70,000 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗಿ ಪ್ರಾಬ್ಲಮ್ನ ಬಿಡಿಸ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ ಬರೋಣ. Average marks scored by 3 students in physics is 70 and average marks scored by other 2 students in physics is 45. If the ratio of average marks scored by 5 students in physics to that in chemistry is 4:5, then what is the average marks scored in chemistry by all the 5 students ಅಂತ ಇದೆ. ನೋಡ್ರಿ, ಭೌತಶಾಸ್ತ್ರದಲ್ಲಿ 3 ವಿದ್ಯಾರ್ಥಿಗಳು ಗಳಿಸಿದ ಸರಾಸರಿ ಅಂಕಗಳು 70 ಇದೆ ಅಂತ. ನೋಡ್ರಿ, ಫಿಸಿಕ್ಸ್ ಅಷ್ಟೇ ಬರೀತಾನೆ. ಫಿಸಿಕ್ಸಲ್ಲಿ 3 ಜನ ಸ್ಟೂಡೆಂಟ್ಸ್ ಗಳಿಸಿರೋ ಮಾರ್ಕ್ಸಿಗೆ ಸರಾಸರಿ ಅಂಕಗಳು ಕಂಡಿಡಿದರೆ 70 ಬಂದಿದೆ. 3 ಜನದ ಅವರೇಜ್ ಮಾರ್ಕ್ಸ್ ಕಂಡಿಡಿದರೆ ಫಿಸಿಕ್ಸಲ್ಲಿ 70 ಬಂದಿದೆ. ನಾವೇನು ಮಾಡ್ತೀವಿ ಅಂದರೆ ಅವರೇಜ್ ಮಾರ್ಕ್ಸ್ 70, 3 ಜನ ಇದಾರಲ್ಲ, 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ 7 3 21 210 ಮಾರ್ಕ್ಸ್ ಆಗ್ತಾರೆ. 3 ಜನ ಸೇರಿ ಟೋಟಲ್ ತಗೊಂಡಿರೋದು 210 ಮಾರ್ಕ್ಸ್ ಫಿಸಿಕ್ಸಲ್ಲಿ. ಅದೇ ರೀತಿ ಇನ್ನಿಬ್ಬರು ಅಭ್ಯರ್ಥಿಗಳು ಸರಾಸರಿ 45 ಮಾರ್ಕ್ಸ್ ತಗೊಳ್ಳೋರು. ಇನ್ನಿಬ್ಬರು ವಿದ್ಯಾರ್ಥಿಗಳು ಗಳಿಸಿದ ಸರಾಸರಿ ಅಂಕಗಳು 45 ಇದೆ ಅಂದ್ರೆ ಅದೇ ಫಿಸಿಕ್ಸಲ್ಲಿ ಮತ್ತಿಬ್ಬರು ಸ್ಟೂಡೆಂಟ್ಸ್ ಅವರೇಜ್ ಮಾರ್ಕ್ಸ್ 45 ತೆಗ್ದಾರೆ ಅಂದರೆ 45ನ್ನು ಇಬ್ಬರು ಸ್ಟೂಡೆಂಟ್ಸ್ ಎಲ್ಲ ಇಬ್ಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಬ್ಬರು ಸೇರಿ 90 ಮಾರ್ಕ್ಸ್ ತೆಗ್ದಾರೆ ಅಂತ. 210 + 90ನ್ನ ಕೂಡ್ರಿ ಟೋಟಲಿ 3 ಜನ + 2 ಜನ ಸೇರಿ 5 ಜನರ ಟೋಟಲ್ ಮಾರ್ಕ್ಸ್ 300 ಆಗಿರುತ್ತೆ. 5 ಜನ ಸೇರಿ 300 ಮಾರ್ಕ್ಸ್ ತೆಗ್ದಾರೆ ಅಂದರೆ 5 ಜನದ ಅವರೇಜ್ ಮಾರ್ಕ್ಸ್ ಕಂಡಿಡ್ಕೊಳ್ಳೋಣ. ಆ 300ನ್ನು 5ರಿಂದ ಡಿವೈಡ್ ಮಾಡಿರಿ. 5 6 30 0 ಪಕ್ಕದಾಗ ಹಾಕಿದ್ರೆ ಫಿಸಿಕ್ಸಲ್ಲಿ 5 ಜನ ಸೇರಿ ತಗೊಂಡ್ರೆ ಅವರೇಜ್ ಮಾರ್ಕ್ಸ್ 60. ನೋಡಿರಿ, ಫಿಸಿಕ್ಸಲ್ಲಿ 5 ಜನ ಸೇರಿ ತಗೊಂಡ್ರೆ ಅವರೇಜ್ ಮಾರ್ಕ್ಸ್ 60 ಬಂದಿದೆ.
ಆಮೇಲೆ ಮುಂದುವರೆದು ನೋಡ್ರಿ, 5 ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ ಗಳಿಸಿದ ಸರಾಸರಿ ಅಂಕಗಳು ಮತ್ತು ರಸಾಯನಶಾಸ್ತ್ರದಲ್ಲಿ ಗಳಿಸಿದ ಸರಾಸರಿ ಅಂಕಗಳ ಅನುಪಾತ 4:5 ಇದೆ ಅಂದ್ರೆ, ಫಿಸಿಕ್ಸಲ್ಲಿ ತೆಗೆದಿರೋ ಅವರೇಜ್ ಮಾರ್ಕ್ಸ್ ಕೆಮಿಸ್ಟ್ರಿಯಲ್ಲಿ ತೆಗೆದಿರೋ ಅವರೇಜ್ ಮಾರ್ಕ್ಸ್ಗೆ ರೇಷಿಯೋ 4:5 ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಿಸಿಕ್ಸಲ್ಲಿ ತೆಗೆದಿರೋ ಅವರೇಜ್ ಮಾರ್ಕ್ಸ್ 60 ಇದೆ ನೋಡ್ರಿ. ರೇಷಿಯೋ 4ಗೆ 60 ಆದರೆ ರೇಷಿಯೋ 5ಗೆ ಎಷ್ಟು ಕಂಡುಹಿಡ್ಕೊಳ್ರಿ. ಕೆಮಿಸ್ಟ್ರಿಯಲ್ಲಿ ತೆಗೆದಿರೋ ಅವರೇಜ್ ಮಾರ್ಕ್ಸ್ ಸಿಗುತ್ತೆ. ರೇಷಿಯೋ 4ಕ್ಕೆ 60 ಬಂದಿದೆ ಅಂದರೆ 4 ಎಷ್ಟಲೇ 60 ಅಂದ್ರೆ 4 15ಲೇ 60. 4ನ್ನು 15ರಿಂದ ಮಲ್ಟಿಪ್ಲೈ ಮಾಡಿದ್ರೆ 15 4 60 ಬರುತ್ತಲ್ಲ. ಈ 5ನ್ನು ಕೂಡ 15ರಿಂದ ಮಲ್ಟಿಪ್ಲೈ ಮಾಡಿದ್ರೆ 15 75 ಆಗುತ್ತಲ್ಲ. ಕೆಮಿಸ್ಟ್ರಿಯಲ್ಲಿ 5 ಜನ ತಗೊಂಡ್ರೆ ಸರಾಸರಿ ಅಂಕಗಳು 75 ಬರುತ್ತೆ. ಕೆಮಿಸ್ಟ್ರಿಯಲ್ಲಿ 5 ಜನ ಸ್ಟೂಡೆಂಟ್ಸಲ್ಲಿ ಗಳಿಸಿರೋ ಅವರೇಜ್ ಮಾರ್ಕ್ಸ್ ಅಂದರೆ 75 ಅಂತ ಈ ರೀತಿ ಸಿಂಪಲಾಗಿ ಬಿಡಿಸಿ ಹೇಳ್ಬೋದು. ಆಪ್ಷನ್ ಡಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ 7th ಕ್ವಶನ್ ಬರೋಣ. 7ನೇ ಪ್ರಶ್ನೆ. A bus left 60 minutes later than the scheduled time, but in order to reach its destination 30 km away in time, it had to increase its usual speed by 8 km per hour. What is the usual speed of the bus? ನೋಡ್ರಿ, ಒಂದು ಬಸ್ಸು ಯಾವ ಟೈಮಿಗೆ ಹೊರಡ್ಬೇಕಾಗಿತ್ತಲ್ಲ ಅದಕ್ಕಿಂತ 60 ನಿಮಿಷ ಲೇಟ್. 60 ನಿಮಿಷ ಅಂದರೆ 1 ಗಂಟೆ ಲೇಟಾಗಿ ಹೊರಡ್ಬಿಡುತ್ತೆ. ಬೆಳಗ್ಗೆ 10 ಗಂಟೆ ಬಸ್ ಹೊರಡ್ಬೇಕಾಗಿರುತ್ತೆ, ಬಟ್ 10 ಗಂಟೆಗೆ ಹೊರಡಲ್ಲ, 11 ಗಂಟೆಗೆ ಹೊರಡುತ್ತೆ. ಅಥವಾ ರಾತ್ರಿ 11 ಗಂಟೆಗೆ ಹೊರಡ್ಬೇಕಾಗಿರುತ್ತೆ ಬಸ್ಸು, ಅದು ಲೇಟಾಗಿ 12 ಗಂಟೆ ಹೊರಡುತ್ತೆ ಅಂತ. 1 ಗಂಟೆ ತಡವಾಗಿ ಬಸ್ ಹೊರಟಿದೆ. 1 ಗಂಟೆ ತಡವಾಗಿ ಹೊರಟಿದೆ ಅಂದರೆ ಟೋಟಲ್ 30 ಕಿಲೋಮೀಟರ್ ಡಿಸ್ಟೆನ್ಸನ್ನು ಗಮ್ಯಸ್ಥಾನ ಅಂದರೆ ಗುರಿ ತಲುಪಕ್ಕೆ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲ ಪ್ಲೇಸಿಗೆ ತಲುಪಬೇಕು ಅಂದರೆ ಅದು ಯೂಶಲಿ ಯಾವ ಸ್ಪೀಡಲ್ಲಿ ಚಲಿಸ್ತಾ ಇತ್ತಾ ಅದಕ್ಕಿಂತ ಗಂಟೆಗೆ 8 ಕಿಲೋಮೀಟರ್ ಜಾಸ್ತಿ ಸ್ಪೀಡಲ್ಲಿ ಚಲಿಸುತ್ತೆ 1 ಗಂಟೆ ಲೇಟಾಗಿರೋದಕ್ಕೆ. ಹಾಗಾದ್ರೆ ಬಸ್ಸಿನ ಸಾಮಾನ್ಯ ವೇಗ ಯೂಶುವಲ್ ಸ್ಪೀಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ ನೋಡ್ರಿ 30 ಕಿಲೋಮೀಟ್ರ್. ಇದನ್ನು ಸಿಂಪಲ್ ಬಿಡಿಸ್ಬೇಕಂದ್ರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಕೊಟ್ಟಿರೋ ಆಪ್ಷನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತೀನಿ. ಸೊ ಗಮ್ಯ ಸ್ಥಾನ ಅಂದರೆ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಿರ್ಬೇಕಾಗಿರೋದು 30 ಕಿಲೋಮೀಟ್ರ್. ಸಾಮಾನ್ಯ ವೇಗ ಆಪ್ಷನ್ ಥ್ರೂ ಮಾಡೋದಾದ್ರೆ 8 ಕಿಲೋಮೀಟ್ರ್ ಇದೆ ಅಂದರೆ 8ರಿಂದ 30 ಡಿವೈಡ್ ಮಾಡಿರಿ. 8 3 24 6 ಉಳಿಯುತ್ತೆ. 8 7 56 4 ಉಳಿಯುತ್ತೆ. 8 45 3.75 ಅವರ್ಸ್ ಬೇಕಾಗುತ್ತೆ. ಯೂಶುವಲ್ ಸ್ಪೀಡು 8 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಯ್ತು ಅಂದರೆ 30 ಕಿಲೋಮೀಟ್ರ್ ರೀಚ್ ಆಗಲಿಕ್ಕೆ 3.75 ಅವರ್ಸ್ ಬೇಕು. ಅದೇ 30 ಕಿಲೋಮೀಟ್ರ್ ಡಿಸ್ಟೆನ್ಸನ್ನು ಈ 8 ಸಾಮಾನ್ಯ ವೇಗಕ್ಕಿಂತ ಮತ್ತು 8 ಕಿಲೋಮೀಟ್ರ್ ವೇಗ ಜಾಸ್ತಿ ಮಾಡಿದರು ಅಂದರೆ 8 + 8 ಈ 8ಕ್ಕೆ ಮತ್ತೆ 8 ಕೊಡಬೇಕು, 16 ಆಗುತ್ತೆ. 16ರಿಂದ ಡಿವೈಡ್ ಮಾಡಿರಿ. 16 1 16, ಇನ್ನು 14 ಉಳಿಯುತ್ತೆ. 16 9 16 8 128. ಇನ್ನೆಷ್ಟು ಉಳಿಯುತ್ತೆ ಅಂದರೆ 16 ಉಳಿಯುತ್ತೆ, 128 12 ಉಳಿಯುತ್ತೆ. ಸೊ 16 7 102 1.87 ಅವರ್ಸ್ ಬೇಕಾಗುತ್ತೆ. ಇವೆರಡಕ್ಕೂ ಟೈಮ್ ಡಿಫ್ರೆನ್ಸ್ ಇಲ್ಲಿ 60 ನಿಮಿಷ ತಡ ಆಗಿದೆಯಲ್ಲ 1 ಅವರ್ ಟೈಮ್ ಡಿಫ್ರೆನ್ಸ್ ಬರಬೇಕು. 3.75 ಅವರಿಗೂ 1.87 ಅವರ್ಸ್ಗೂ 1 ಅವರ್ ಡಿಫ್ರೆನ್ಸ್ ಬರ್ತಾ ಇಲ್ಲ ಅಂದರೆ ಸಾಮಾನ್ಯ ವೇಗ 8 km/h ಅಲ್ಲ ಅಂತ. ಕಮಿಂಗ್ ಟು ದ ಸೆಕೆಂಡ್ ಆಪ್ಷನ್ ಬರೋಣ. ಸೊ ಡಿಸ್ಟೆನ್ಸ್ ಕವರ್ ಮಾಡಿರೋದು 30 ಕಿಲೋಮೀಟ್ರ್ ಅಲ್ಲ, ಈ 30 ಕಿಲೋಮೀಟ್ರನ್ನ ಈ ಸಾಮಾನ್ಯ ವೇಗದ ಪ್ರಕಾರ 12 km/h ಸ್ಪೀಡಲ್ಲಿ ಹೋದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ 12 24 6 ಉಳಿಯುತ್ತೆ. ಪಾಯಿಂಟ್ ಗೇಟ್ಸ್ 12 ಸ್ಕಡ್ರಿ 12 5 60 ಅಂದರೆ 2.5 ಅವರ್ಸ್ ಬೇಕಾಗುತ್ತೆ. 2.5 ಗಂಟೆ ಬೇಕು. ಸಾಮಾನ್ಯ ವೇಗದಲ್ಲಿ ಹೋದರೆ 30 ಕಿಲೋಮೀಟ್ರ್ ಡಿಸ್ಟೆನ್ಸ್ ರೀಚ್ ಆಗಲಿಕ್ಕೆ 2.5 ಗಂಟೆ ಬೇಕು. ಈ ಸಾಮಾನ್ಯ ವೇಗಕ್ಕಿಂತ ಗಂಟೆಗೆ 8 ಕಿಲೋಮೀಟ್ರ್ ಹೆಚ್ಚು ಸ್ಪೀಡಲ್ಲಿ ಹೋಯ್ತು ಅಂದ್ರೆ 12ಕ್ಕೆ ಮತ್ತು 8 ಕೂಡ್ರಿ 20 ಆಗುತ್ತೆ. 20ರಿಂದ ಡಿವೈಡ್ ಮಾಡಿರಿ. 21 20, ಇನ್ನು 10 ಉಳಿಯುತ್ತೆ. 25 100 ಕ್ಯಾನ್ಸಲ್ ಆಗಿ 1.5 ಅವರ್ ಬರುತ್ತೆ. ಸೊ ಈ 2.5 ಅವರ್ಗೂ 1.5 ಅವರ್ಗೂ 1 ಅವರ್ ಡಿಫ್ರೆನ್ಸ್ ಆಗುತ್ತೆ. 1 ಅವರ್ ಅಂದರೆ ಈ 60 ಮಿನಿಟ್ಸ್ ಡಿಫ್ರೆನ್ಸ್ ಕರೆಕ್ಟ್ ಆಗ್ತಾ ಇದೆ ಅಂದರೆ ಸೊ ಆನ್ಸರ್ ಇದೇ ಕರೆಕ್ಟ್. ಆ ಸಾಮಾನ್ಯ ವೇಗ ಗಂಟೆಗೆ 12 km/h ಇದೆಯಲ್ಲ ಇದೇ ಕರೆಕ್ಟ್ ಆನ್ಸರು ಆಪ್ಷನ್ ಥ್ರೂ ಮಾಡಿದರೆ. 60 ನಿಮಿಷ ತಡವಾಗಿ ಅಂದರೆ ಅವೆರಡಕ್ಕೂ ಟೈಮ್ ಡಿಫ್ರೆನ್ಸ್ 1 ಅವರ್ ಬರಬೇಕು. 1 ಅವರ್ ಕರೆಕ್ಟ್ ಬರ್ತಾ ಇದೆ ಅಂದರೆ ಆನ್ಸರ್ ಬಿನೇ ಕರೆಕ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾನೆ ಲಾಸ್ಟ್ ಎಕ್ಸಾಮಲ್ಲಿ. ಇದರಲ್ಲೇ ಮ್ಯಾಥ್ಸಲ್ಲೂ ಕೂಡ ಹೊಂದಿಸಿ ಬರೆಯೋರು ಕೇಳುತ್ತಾ ಇರ್ತಾನೆ ಅಂದರೆ ಲೀಸ್ಟ್ ಫಸ್ಟ್ ಲೀಡ್ ಸೆಕೆಂಡ್ ಅಂತ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಅಂದರೆ ಕ್ರಮಾನುಗತ ಅಥವಾ ಅನುಕ್ರಮ ರಿಯಾಯಿತಿಗಳು ಅಂತ. ಕ್ರಮಾನುಗತ ಅಥವಾ ಕ್ರಮಾನುಗತ ರಿಯಾಯಿತಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಸಕ್ಸಸ್ಸಿವ್ ಡಿಸ್ಕೌಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಈಕ್ವಿವೆಲೆಂಟ್ ಡಿಸ್ಕೌಂಟ್ ಅಂದರೆ ಅದಕ್ಕೆ ಸಮನಾದ ರಿಯಾಯಿತಿ ಅಂತ ಕರಿತೀವಿ. ಸಮನಾದ ರಿಯಾಯಿತಿ ಅಥವಾ ಯಾವ ಒಂದು ರಿಯಾಯಿತಿ ಅಂತ ಕರಿತೀವಿ ಈಕ್ವಿವೆಲೆಂಟ್ ಡಿಸ್ಕೌಂಟ್.
ನೋಡ್ರಿ, ಇದು ಪ್ರಶ್ನೆ ಏನಂದ್ರೆ, ಯಾವುದೋ ಒಂದು ಪ್ರಾಡಕ್ಟಿಗೆ ಒಂದು ವಸ್ತುವನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಈ ಥರ ಡಬಲ್ ಡಿಸ್ಕೌಂಟ್ ಕೊಡ್ತಾನೆ, 10% 15%. ಈ ಡಬಲ್ ಡಿಸ್ಕೌಂಟ್ ಕೊಡೋದ್ರ ಬದಲಾಗಿ ಸಿಂಗಲ್ ಡಿಸ್ಕೌಂಟ್ ಕೊಡೋದಾದರೆ ಎಷ್ಟು ಪರ್ಸೆಂಟೇಜ್ ಸಮ ಅಂತ ಇಲ್ಲಿ 4 ಈಕ್ವಿವೆಲೆಂಟ್ಸ್ ಇದಾವಲ್ಲ, ಯಾವ್ದು ಕರೆಕ್ಟು ಅಂತ ಕೇಳಿದ್ದಾನೆ. ಸೊ 10% 15% ಅಂತ ಎರಡು ಡಬಲ್ ಡಿಸ್ಕೌಂಟ್ ಕೊಡೋದ್ರ ಬದಲಾಗಿ ಸಿಂಗಲ್ ಡಿಸ್ಕೌಂಟ್ ಆದರೆ ಎಷ್ಟು ಪರ್ಸೆಂಟೇಜ್ ಸಮ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ, ಸೊ ಒಂದು ಕಂಡೀಷನ್ ಇದೆ, x + y + xy/100 ಅಂತ ಇದನ್ನು ಯೂಸ್ ಮಾಡ್ಕೊಂಡು ಆ ಮೊದಲನೇ ಎಗೆ 10% 15% ಅಂತ ಡಬಲ್ ಡಿಸ್ಕೌಂಟ್ ಕೊಡ್ತಾನಲ್ಲ, ಎಕ್ಸ್ ಹತ್ರ 10 ವೈ ಹತ್ರ 15 ಹಾಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಹತ್ರ -10 ಹಾಕ್ತೀನಿ, ವೈ ಹತ್ರ -15 ಹಾಕ್ತೀನಿ. ಎಕ್ಸ್ ಅಂದ್ರೆ -10, ವೈ ಅಂದ್ರೆ -15 /100 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. ಯಾಕೆ ಮೈನಸ್ ಬರೀತೆ ಅಂದ್ರೆ ಡಿಸ್ಕೌಂಟ್ಸ್ ಅಂದರೆ ಬೆಲೆಯಲ್ಲಿ ಕಡಿಮೆ ಆಗೋದು, ಡಿಸ್ಕೌಂಟ್ಸ್ ಅಂದರೆ ಬೆಲೆಯಲ್ಲಿ ಕಡಿಮೆ ಆಗೋದು. ಹಾಗಾಗಿ ಎಕ್ಸ್ ಹತ್ರ -15, ವೈ ಹತ್ರ -15 ಬರೀಬೇಕು. -10 -15 ಅಂದರೆ -25 ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 10 ಅಂದರೆ 10 100 ಕ್ಯಾನ್ಸಲ್ ಆಗುತ್ತೆ. 5 2 10, 5 3 15 ಕ್ಯಾನ್ಸಲ್ ಆಗಿ 3/2 ಅಂದರೆ 1.5 ಬರುತ್ತೆ. -25 + 1.5 ಅಂದರೆ -23.5 ಬರುತ್ತೆ. ಅಂದರೆ ಸಿಂಗಲ್ ಡಿಸ್ಕೌಂಟ್ 23.5% ಸಮ ಆಗುತ್ತೆ. ಡಬಲ್ ಡಿಸ್ಕೌಂಟು 10 15 ಅಂತೇಳಿ ಡಬಲ್ ಡಿಸ್ಕೌಂಟ್ ಕೊಡೋದ್ರ ಬದಲಾಗಿ ಸಿಂಗಲ್ ಡಿಸ್ಕೌಂಟ್ ಅವ್ರು ಎಷ್ಟಕ್ಕೆ ಸಮ ಆಗುತ್ತೆ ಅಂದರೆ 23.5% ಸಮ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಎಗೆ ಯಾವ್ದು ಕರೆಕ್ಟ್ ಇದೆ ಅಂದರೆ ಥರ್ಡ್ ಒನ್ ಕರೆಕ್ಟ್ ಇದೆ. ಸೊ ಆಪ್ಷನ್ ಎಗೆ ಥರ್ಡ್ ಒನ್ ಇರೋದು ನೋಡ್ರಿ, ಆಪ್ಷನ್ ಎಗೆ ಥರ್ಡ್ ಒನ್ ಇರೋದು ಸಿ ಆಪ್ಷನಲ್ಲಿ ನೋಡ್ರಿ. ಎಗೆ ಥರ್ಡ್ ಒನ್ ಕೊಟ್ಟಿರೋದು ಸಿ ಆಪ್ಷನ್ ಬಿಟ್ಟರೆ ಬೇರೆ ಯಾವುದರಲ್ಲಿ ಎಗೆ ಥರ್ಡ್ ಒನ್ ಕೊಟ್ಟಿಲ್ಲ. ಇದೇ ಕರೆಕ್ಟ್ ಆನ್ಸರು. ಮುಂದೆಲ್ಲ ಮಾಡ್ಕೊಂತ ಕೂರೋ ಅವಶ್ಯಕತೆನೇ ಇಲ್ಲ. ಒಂದರಲ್ಲಿ ಆನ್ಸರ್ ಸಿಕ್ಕಿದೆ ಅಂದರೆ ಇದೇ ಥರ ಬಿ ಸಿ ಡಿ ಎಲ್ಲವೂ ಇದೇ ಫಾರ್ಮುಲಾ ಹಾಕೊಂಡು ಚೆಕ್ ಮಾಡ್ಕೊತ ಹೋಗ್ಬೇಕು. ಚೆಕ್ ಮಾಡ್ಕೊತ ಕೂರೋ ಅವಶ್ಯಕತೆ ಇಲ್ಲ, ಟೈಮ್ ಸೇವ್ ಆಗುತ್ತೆ. ಸೊ ಆನ್ಸರ್ ನಮಗೆ ಸಿಕ್ಕೈತೆ, ಸಿ ಆಪ್ಷನ್ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಈ ಪ್ರಾಬ್ಲಮ್ನ ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್. ಸೊ ಅರೇಂಜ್ ದ ಫಾಲೋಯಿಂಗ್ ಫ್ರಾಕ್ಷನ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತಿದೆ. ಕೊಟ್ಟಿರೋ ಫ್ರಾಕ್ಷನ್ಸನ್ನು, ಭಿನ್ನರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮ ಅಂತ ಕರಿತೀವಿ. ಏರಿಕೆ ಕ್ರಮ ಅಥವಾ ಆರೋಹಣ ಕ್ರಮ ಅಂತ ಕರೀತಾರೆ. ಆರೋಹಣ ಕ್ರಮ ಅಂತ ಕರಿತೀವಿ ಅಥವಾ ಏರಿಕೆ ಕ್ರಮ ಅಂತ ಕರಿತೀವಿ. ಕೊಟ್ಟಿರೋ ಈ ಭಿನ್ನರಾಶಿಗಳೇನಿದಾವಲ್ಲ ABCD ಅಂತ 5 ಆಪ್ಷನ್ಸಲ್ಲಿ ಅವೆಲ್ಲ ಭಿನ್ನರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಆರೋಹಣ ಕ್ರಮ ಅಸೆಂಡಿಂಗ್ ಆರ್ಡ್ರಲ್ಲಿ ಜೋಡಿಸಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರೋ ಎಲ್ಲ ಫ್ರಾಕ್ಷನ್ಸ್ನ ಭಿನ್ನರಾಶಿಗಳನ್ನು ನೀವೇನು ಮಾಡಿರಿ ಅಂದರೆ ಡೆಸಿಮಲ್ ನಂಬರ್ಸ್ ಆಗಿ ದಶಮಾಂಶ ಸಂಖ್ಯೆಗಳನ್ನಾಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ 2/3 ಅಂದರೆ 3ನಿಂದ 2 ಡಿವೈಡ್ ಮಾಡಿರಿ 0.66 ಬರುತ್ತೆ. ಅಂದರೆ 3ರಿಂದ 2 ಡಿವೈಡ್ ಮಾಡಬೇಕು. ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ. 3 6 18 ಶೇಷ 2 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಳ್ರಿ. 3 6 18 ಶೇಷ 2 ಉಳಿಯುತ್ತೆ. 0.66 ಬರುತ್ತಲ್ಲ, ಆಪ್ಷನ್ ಎ 2/3 ಅಂದರೆ 0.66 ಬರುತ್ತೆ. ಸೊ ಇಲ್ಲಿ 19ನಿಂದ 7 ಡಿವೈಡ್ ಮಾಡಿರಿ. 19ನಿಂದ 7 ಡಿವೈಡ್ ಮಾಡಿರಿ. ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ. 19 3 57, ಇನ್ನು 13 ಉಳಿಯುತ್ತೆ. ಪಾಯಿಂಟ್ ಗಟ್ಟು 0 ಎಳಿಸ್ಕೊಳ್ರಿ. 19 6 114. ಸೊ ಇನ್ನು ಎಷ್ಟು ಉಳಿಯುತ್ತೆ? 16 ಉಳಿಯುತ್ತೆ. ಪಾಯಿಂಟ್ ಗಟ್ಟು 0 ಎಳಿಸ್ಕೋಬೋದು. 0.36 ಬರಿತೀನಿ. ಮುಂದಕ್ಕೆ 2 ಡಿಜಿಟ್ಸ್ ಬಂದರೆ ಸಾಕು ರೈಟ್ ಸೈಡಿಗೆ. 9/11 ಅಂದರೆ 11 8 88, 2 ಉಳಿಯುತ್ತೆ. 11 1 11, 0.81 ಬರುತ್ತೆ. ಸೊ 9ನಿಂದ 8 ಡಿವೈಡ್ ಮಾಡಿರಿ. 9 8 72, ಮತ್ತು 8 ಉಳಿಯುತ್ತೆ. ಮತ್ತು 9 8 72, 0.88 ಬರುತ್ತೆ. ಸೊ 7/9 ಅಂದರೆ ಅವಾಗ 70 ಆಗುತ್ತಲ್ಲ. 9 7 63, ಇನ್ನು 7 ಉಳಿಯುತ್ತೆ. ಮತ್ತು 70 ಆಗುತ್ತೆ. 9 7 63, 0.77 ಬರುತ್ತೆ 9ನಿಂದ 7 ಡಿವೈಡ್ ಮಾಡಿದರೆ. ಸೊ ಅಲ್ಲಿ ನೋಡ್ರಿ ಏನು ಹೇಳಿದ್ದಾನೆ ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಜೋಡಿಸ್ಬೇಕು, ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕಂದ್ರೆ ಮೊದಲು ಸ್ಮಾಲೆಸ್ಟ್ ನಂಬರ್ ಬರೀಬೇಕು, ಆಮೇಲೆ ಬಿಗ್ಗೆಸ್ಟ್ ನಂಬರ್ಸ್ ಬರೀತಾ ಹೋಗ್ಬೇಕು. ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಅಂದರೆ 0.36 ಸ್ಮಾಲೆಸ್ಟ್. ಅದು 7/19 ಅಂದರೆ ಅದು ಬಿ ಆಪ್ಷನ್ ಎಲ್ಲ, ಫಸ್ಟ್ ಬಿ ಬರಿತೀನಿ. 0.36 ಆಮೇಲೆ ನೆಕ್ಸ್ಟ್ ದೊಡ್ಡದು 0.66 ಆಗುತ್ತೆ. ಅದು 2/3 ಅಂದರೆ ಆಪ್ಷನ್ ಎ ಎಲ್ಲ, ಎ ಬರಿತೀನಿ. ಸೊ ನೆಕ್ಸ್ಟು 0.66ಗಿಂತ ದೊಡ್ಡದಂದರೆ 0.77, ಅದು ಆಪ್ಷನ್ ಇನಲ್ಲ, ನೆಕ್ಸ್ಟ್ ಇ ಬರೀತದೆ. 0.77ಗಿಂತ ನೆಕ್ಸ್ಟ್ ದೊಡ್ಡದಂದರೆ 0.81, ಅದು ಆಪ್ಷನ್ ಸಿನಲ್ಲ, ಸಿ ಬರಿತೀನಿ. ನೆಕ್ಸ್ಟ್ ಎಲ್ಲಕ್ಕಿಂತ ದೊಡ್ಡದಂದರೆ ಆಪ್ಷನ್ ಡಿನಲ್ಲಿರೋದು, ಡಿನ ಲಾಸ್ಟಿಗೆ ಬರಿತೀನಿ. BAECD ಬರುತ್ತೆ. BAECD ಅಂತ ಯಾವ ಆಪ್ಷನಲ್ಲಿದೆ ನೋಡ್ರಿ, BAECD ಅಂತ ಆಪ್ಷನ್ ಏನಲ್ಲೇ ಇದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದೇ ಸರಿಯಾದ ಏರಿಕೆ ಕ್ರಮ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಕಂಪ್ಲೀಟ್ ದ ಫಾಲೋಯಿಂಗ್ ಸೀರೀಸ್ ಅಂತ ಇದೆ. ಸೊ ಇಲ್ಲಿ ಲೆಟರ್ಸ್ ಮತ್ತು ನಂಬರ್ಸ್ ಮಿಕ್ಸ್ ಮಾಡಿ ಸೀರೀಸ್ ಕೊಟ್ಟಿದ್ದಾನೆ. ಫಸ್ಟ್ ಒನ್ನು N7V ಅಂತ ಇದೆ.
N7V ಅಂತ ಕೊಟ್ಟಿದ್ದಾನೆ. N ಇದೆ, ನಂಬರ್ 7 ಇದೆ, ಆಮೇಲೆ V ಇದೆ. ನೆಕ್ಸ್ಟ್ K9T ಇದೆ, K9T. ಸೊ ನೆಕ್ಸ್ಟ್ H12R ಅಂತ ಇದೆ, H12R. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ B21N ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. 7 ಇರೋ ನಂಬರು 9 ಆಗಿದೆ ಅಂದರೆ 7 + 2 ಅಂದರೆ 9 ಬರುತ್ತೆ. 9 ಇರೋ ನಂಬರ್ 12 ಆಗಿದೆ ಅಂದರೆ 9 + 3 ಅಂದರೆ 12 ಬರುತ್ತೆ. +2 + 3 ಆಗಿದೆ ಅಂದರೆ ನೆಕ್ಸ್ಟ್ +4 ಮಾಡಿದ್ವಿ ಅಂದ್ರೆ 12 + 4 ಅಂದರೆ 16 ಬರುತ್ತೆ. 16 ಆದಮೇಲೆ ನೆಕ್ಸ್ಟ್ ಇದಕ್ಕೆ +5 ಆ್ಯಡ್ ಮಾಡಿರಿ, 16 + 5 21 ಕರೆಕ್ಟ್ ಆಗುತ್ತೆ. ಅಂದರೆ ನಮಗೆ ಬೇಕಾಗಿರೋ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಮಧ್ಯದಲ್ಲಿ ಬರೋ ಸಂಖ್ಯೆ 16 ಆಯಿತು. 16 ಅನ್ನೋದು ನೋಡ್ರಿ ಆಪ್ಷನ್ C-ನಲ್ಲಿದೆ, ಆಪ್ಷನ್ D-ನಲ್ಲಿದೆ. ಎರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗುತ್ತೆ. A ಮತ್ತು B ಅನ್ನೋ 100% ರಾಂಗ್. ಸೊ ಇವಾಗ ನಂಬರ್ಸ್ ಎರಡು ಸೇಮ್ ಇದಾವೆ, 16 ಅಂದರೆ ಇವಾಗ ಲೆಟರ್ಸ್ ನೋಡೋದಾದ್ರೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ABCD, ನೆಕ್ಸ್ಟ್ EFGHIJKLMNOPQRSTUVWXYZ ಬರೆಯೋಣ. ಸೊ ಆಲ್ಫಾಬೆಟ್ಸ್ ಬರ್ಕಂತ ಕೂರೋದಾದ್ರೆ ಸೊ ಮೊದಲನೇ ಅಕ್ಷರ ಎನ್ಗೆ ಕೆ ಕೊಟ್ಟಿದ್ದಾನೆ. ಇಲ್ಲ ಆಲ್ಫಾಬೆಟಲ್ಲಿ ಎನ್ಗೆ ಕೆ ಅಕ್ಷರ ಕೋಡಿಂಗ್ ಕೊಟ್ಟಿದ್ದಾನೆ ಮುಂದಿನ ಅಕ್ಷರ ಅಂದರೆ. ಸೊ ಎನ್ನಿಂದ ಈ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಕೆ ಇದೆ. ಕೆನಿಂದ ಎಚ್ ಇದೆ ಅಂದರೆ ಕೆನಿಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಎಚ್ ಇದೆ. ಸೊ ಅದೇ ಥರ ಎಚ್ಚಿಂದ ಹಿಂದಕ್ಕೆ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಬರ್ಕೊಂಡೆ ಅಂದರೆ ಈ ಅಕ್ಷರ ಬರುತ್ತೆ. ನನಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ ಇ ಬರಬೇಕು. ನೋಡಿ ಇಲ್ಲಿ ಫಸ್ಟ್ ಲೆಟ್ರ್ ಇ ಅನ್ನೋದು ಇದರಲ್ಲಿದೆ, ಇಲ್ಲಿ ಎಫ್ ಇದೆ ಅಂದರೆ ಇದ್ರ ಹಂಗೆ ಆಪ್ಷನ್ ಸಿನೇ ಕರೆಕ್ಟು. ಮುಂದಕ್ಕೆ ಏನು ಚೆಕ್ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಆನ್ಸರ್ ನಮಗೆ ಆಪ್ಷನ್ ಸಿ ಅಂತ ಕ್ಲಾರಿಟಿ ಸಿಕ್ತು. ಸೊ ಇಷ್ಟೇ ಸಾಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕ್ಲಾಸ್ ನನ್ನ ಕ್ಲಾಸ್ ನಿಮಗೆ ಇಷ್ಟ ಇದ್ರೆ ಮಾತ್ರ ದಯವಿಟ್ಟು ಇಲ್ಲಿ ಕಾಣತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನೀವು ಎಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾನೆ. ಇಲ್ಲಿ ಟೇಬಲಲ್ಲಿ ಕಾಲೇಜ್ ನೇಮ್ ಕೊಟ್ಟಿದ್ದಾನೆ, ABCDE ಅಂತ 5 ಕಾಲೇಜಸ್ ಇದ್ದಾವೆ. ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ವಿತ್ ಲೋ ಇನ್ಕಮ್ ಅಂದರೆ ಕಡಿಮೆ ಆದಾಯ ಹೊಂದಿರೋ ವಿದ್ಯಾರ್ಥಿಗಳದ ಪರ್ಸೆಂಟೇಜ್ 35, 25, 24%, 19%, 15% ಅಂತ ಪರ್ಸೆಂಟೇಜಲ್ಲಿದೆ. ಸೊ ಅಲ್ಲಿ 5 ಡಿಫ್ರೆಂಟ್ ಕಾಲೇಜಸಲ್ಲಿ ಲೋ ಇನ್ಕಮ್ ಕಡಿಮೆ ಆದಾಯ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟೆಷ್ಟಿದ್ದಾರೆ ಯಾವ್ಯಾವ ಕಾಲೇಜಲ್ಲಿ ಅಂತ ಕೊಡ್ತಾ ಇದ್ದಾನೆ. ಸೊ ಪ್ರಪೋರ್ಷನ್ ಆಫ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ವಿತ್ ಲೋ ಇನ್ಕಮ್ ಮತ್ತು ವಿತೌಟ್ ಲೋ ಇನ್ಕಮ್ ಅಂದರೆ ಕಡಿಮೆ ಆದಾಯ ಹೊಂದಿರೋ ವಿದ್ಯಾರ್ಥಿಗಳಲ್ಲಿ ಪುರುಷರೆಷ್ಟು ಮಹಿಳೆಯರೆಷ್ಟು ಅಂದರೆ ಹುಡುಗರೆಷ್ಟು ಹುಡುಗಿಯರಷ್ಟು ಸಪ್ರೇಟ್ ಮಾಡಲಿಕ್ಕೆ ರೇಷಿಯೋ ಕೊಟ್ಟಿದ್ದಾನೆ. ಇದು 5:6 ಎ ಕಾಲೇಜಲ್ಲಿದೆ. ಅದೇ ಲೋ ಇನ್ಕಮ್ ಇಲ್ಲದೇ ಇರೋ ಸ್ಟೂಡೆಂಟ್ಸಲ್ಲಿ ಮೇಲ್ಸ್ ಎಷ್ಟು ಫೀಮೇಲ್ಸ್ ಎಷ್ಟು ಅಂದರೆ ಹುಡುಗರೆಷ್ಟು ಹುಡುಗಿಯರಷ್ಟು ಸಪ್ರೇಟ್ ಮಾಡಲಿಕ್ಕೆ ಇನ್ನೊಂದು ರೇಷಿಯೋ ಕೊಟ್ಟಿದ್ದಾನೆ. ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಟಾ ಟೇಬಲ್ ಕೊಟ್ಟಿದ್ದಾನೆ ಅಂತ ಅರ್ಥ ಆಯ್ತು ಅಂದಮೇಲೆ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳಿಗೆ ಕೊಟ್ಟಿದ್ದಾನೆ, ನಾವು ಆನ್ಸರ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ವಾಟ್ ಈಸ್ ದ ನಂಬರ್ ಆಫ್ ಮೇಲ್ಸ್ ವಿತೌಟ್ ಲೋ ಇನ್ಕಮ್ ಇನ್ ಕಾಲೇಜ್ ಸಿ ಇಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಟ್ ಕಾಲೇಜ್ ಈಸ್ 5000 ಅಂತ ಇದೆ ಕ್ವಶನ್. ನೋಡ್ರಿ, ಸಿ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 5000 ಆಗಿದ್ದಾರೆ. ಆ ಕಾಲೇಜಿನಲ್ಲಿ ಕಡಿಮೆ ಆದಾಯವಿಲ್ಲದ ಪುರುಷರ ಸಂಖ್ಯೆ ಎಷ್ಟು ಅಂತ. ಸಿ ಕಾಲೇಜಲ್ಲಿ ಟೋಟಲ್ 5000 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಸಿ ಕಾಲೇಜಲ್ಲಿ ಲೋ ಇನ್ಕಮ್ ಇರೋರು 24% ಇದ್ದಾರೆ ಅಂದರೆ ಇನ್ನು ಉಳಿದ 76% ಲೋ ಇನ್ಕಮ್ ಇಲ್ಲದೆ ಇರೋ ಸ್ಟೂಡೆಂಟ್ಸ್ ಇರ್ತಾರೆ ಅಂತ. ಸಿ ಕಾಲೇಜಲ್ಲಿ ಟೋಟಲಿ 5000 ಸ್ಟೂಡೆಂಟ್ಸ್ ಇದ್ದಾರೆ. ಈ 5000 ಸ್ಟೂಡೆಂಟ್ಸಲ್ಲಿ 4% ಲೋ ಇನ್ಕಮ್ ಇದ್ದಾರೆ ಅಂದರೆ ಇನ್ನು ಉಳಿದ 76% ವಿದ್ಯಾರ್ಥಿಗಳು ವಿತೌಟ್ ಲೋ ಇನ್ಕಮ್ ಇಲ್ಲದೇ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 76% ಇದೆ. 5000ಕ್ಕೆ 76% ಲೆಕ್ಕ ಮಾಡ್ಕೋಬೇಕು. ಸೊ ಇದರಲ್ಲಿ ಇದನ್ನಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಸಿ ಕಾಲೇಜಲ್ಲಿ ವಿತೌಟ್ ಲೋ ಇನ್ಕಮ್ ಸ್ಟೂಡೆಂಟ್ಸ್ ಅಂದರೆ ಕಡಿಮೆ ಆದಾಯ ಹೊಂದಿಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಸಿಗುತ್ತೆ. ಅದರಲ್ಲಿ ಕಡಿಮೆ ಆದಾಯ ಹೊಂದಿಲ್ಲದೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪುರುಷರ ಸಂಖ್ಯೆ ಬಾಯ್ಸ್ ಎಷ್ಟು ಅಂತ ಕೇಳಿದ್ದಾನೆ. ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಮೇಲ್ಸ್ ಅಂದರೆ ಪುರುಷ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಸೊ ಲೋ ಇನ್ಕಮ್ ಇಲ್ಲದೇ ಇರೋ ಮೇಲ್ಸ್ ಫೀಮೇಲ್ಸ್ ರೇಷಿಯೋ ಸಿ ಕಾಲೇಜಲ್ಲಿ 2:3 ಇದೆ. ಇದು ಮೇಲ್ಸ್ ಇದು ಫೀಮೇಲ್ಸ್. ಈ 2:3ನಲ್ಲಿ ನೋಡ್ರಿ 2:3 ರೇಷಲ್ಲಿ ಎಮ್ ಅಂದರೆ 2, ಎಫ್ ಅಂದರೆ 3 ಅಲ್ಲ. ಇವೆರಡು ರೇಷಿಯಸಲ್ಲಿ ಟೋಟಲ್ 5 ಆಗುತ್ತಲ್ಲ, 5 ಕೆಳಗಡೆ ಬರ್ಕೊಂಡು ಮೇಲ್ಸ್ ಬೇಕಾದ್ರೆ ಮೇಲ್ ರೇಷಿಯೋ 2 ಮೇಲ್ಗಡೆ
ಕೆಳಗಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಸೊ ಸಿ ಕಾಲೇಜಲ್ಲಿ ವಿತೌಟ್ ಲೋ ಇನ್ಕಮ್ ಕಡಿಮೆ ಆದಾಯ ಹೊಂದಿಲ್ಲದ ಪುರುಷ ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತೆ. ಇದಷ್ಟು ಕ್ಯಾಲ್ಕುಲೇಟ್ ಮಾಡಿದರೆ 2 0 2 0 ಕ್ಯಾನ್ಸಲ್, 5 1 5 10 50 ಕ್ಯಾನ್ಸಲ್, 10 2 20 ಇಂಟು 76 ಮಲ್ಟಿಪ್ಲೈ ಮಾಡಿರಿ. 76 2 152, 0 ಲಾಸ್ಟಿಗೆ ಬರ್ಕೊಂಡ್ರೆ 1520 ಸ್ಟೂಡೆಂಟ್ಸ್ ವಿತೌಟ್ ಲೋ ಇನ್ಕಮ್ ಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ. 1520 ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. ಓಕೆನಾ, ಕ್ಲಿಯರಾ ಡಾಟಾ ಇಂಟರ್ಪ್ರಿಟೇಷನಲ್ಲಿ. ಸೊ ನೆಕ್ಸ್ಟ್, if the number of males without low income in college E is 2295, ನೋಡ್ರಿ 2295 ಕಾಲೇಜ್ ಇನಲ್ಲಿರ್ತಕ್ಕಂಥ ಮೇಲ್ಸ್ ವಿತೌಟ್ ಲೋ ಇನ್ಕಮ್, ದೆನ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕಾಲೇಜ್ ಈಸ್, ಕಾಲೇಜ್ ಇನಲ್ಲಿ ಕಡಿಮೆ ಆದಾಯವಿಲ್ಲದ ಪುರುಷರ ಸಂಖ್ಯೆ 2295 ಆಗಿದ್ದರೆ ಕಾಲೇಜ್ ಇಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ನಾವು ಟೇಬಲ್ ನೋಡೋಣ. ಕಾಲೇಜ್ ಇನಲ್ಲಿ ಕಡಿಮೆ ಆದಾಯ ಇಲ್ಲದ ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆ ರೇಷು 3:2 ಇದೆ. ಸೊ 3:2 ಅಂದರೆ ವಿತೌಟ್ ಲೋ ಇನ್ಕಮ್ಮು ಮೇಲ್ಸ್ ಫೀಮೇಲ್ಸ್ ರೇಷು 3:2 ಇದೆ. ಸೊ ಆಮೇಲೆ ಅದೇ ಕಾಲೇಜ್ ಇನಲ್ಲಿ ಏನಿದೆ ಅಂದರೆ 15% ಲೋ ಇನ್ಕಮ್ ಸ್ಟೂಡೆಂಟ್ಸ್ ಇದ್ದಾರೆ. ಅಂದರೆ ಲೋ ಇನ್ಕಮ್ ಇರೋ ಸ್ಟೂಡೆಂಟ್ಸು 15% ಇದ್ದಾರೆ. ಲೋ ಇನ್ಕಮ್ ಇರೋ ಸ್ಟೂಡೆಂಟ್ಸು ವಿತೌಟ್ ಲೋ ಇನ್ಕಮ್ ಇಲ್ಲದೆ ಇರೋ ಸ್ಟೂಡೆಂಟ್ಸು ಇನ್ನು ರಿಮೈನಿಂಗ್ 85% ಇದ್ದಾರೆ ಅಂತ ಈ ಡಾಟಾಸ್ ಯೂಸ್ ಮಾಡ್ಕೊಂಡು ನೋಡಿ. ಇಲ್ಲಿ ಕೊಟ್ಟಿರೋದು ಕಾಲೇಜ್ ಇನಲ್ಲಿ ವಿತೌಟ್ ಲೋ ಇನ್ಕಮ್ ಇಲ್ಲದ ಮೇಲ್ಸ್ ನಂಬರ್ 2295 ಇದೆ ಅಂತ ನೋಡಿರಿ. ವಿತೌಟ್ ಲೋ ಇನ್ಕಮ್ ಇಲ್ಲದೆ ಇರೋ ಕಡಿಮೆ ಆದಾಯವಿಲ್ಲದ ಪುರುಷರ ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ 3 ಇದೆ ಅಂದರೆ ಈ ರೇಷೋ 3ಕ್ಕೆ 2295 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಟೋಟಲ್ 3 + 2 ಈ ಕೂಡ್ರಿ ಇಂಟು 5 ಆಗುತ್ತೆ. ಸೊ 3 + 2 5 ಆಗುತ್ತಲ್ಲ, ಇಂಟು 5 ಮಾಡ್ಕೊಂಡ್ರೆ ಕಡಿಮೆ ಆದಾಯ ಹೊಂದಿಲ್ಲದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತೆ. ಮೇಲ್ಸ್ ಇಷ್ಟು ಕೊಟ್ಟಿದ್ದಾರೆ ಅಂದರೆ ರೇಷೋ 3ಗೆ 2295 ಆಗಿದೆ ಅಂದರೆ ಎರಡೂ ಸೇರಿ ಟೋಟಲ್ ರೇಷೋ 5ಕ್ಕೆ ಎಷ್ಟು ಕಂಡುಹಿಡ್ಕೊಂಡ್ರೆ ವಿತೌಟ್ ಲೋ ಇನ್ಕಮ್ಮು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಂದರೆ ಕಡಿಮೆ ಆದಾಯ ಹೊಂದಿಲ್ಲದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಗೊತ್ತಾಗುತ್ತೆ. ಸೊ ಇದು 3 7 21 1 ಉಳಿಯುತ್ತೆ, 3 6 18 1 ಉಳಿಯುತ್ತೆ, 3 5 15 ಕ್ಯಾನ್ಸಲ್, 5 5 25 2 ಉಳಿಯುತ್ತೆ, 5 6 32 32 3 ಉಳಿಯುತ್ತೆ. ಸೊ ಆಮೇಲೆ 5 7 35 2 37 3725 ಬರುತ್ತೆ. ಇದು 3725 ಅನ್ನೋದು 3725 ಅನ್ನೋದು. ಸೊ ವಿತೌಟ್ ಲೋ ಇನ್ಕಮ್ ಇಲ್ಲದೇ ಇರೋ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಇದು ಟೋಟಲ್ ಈ ಕಾಲೇಜಲ್ಲಿ ಎಷ್ಟಿದ್ದಾರೆ ಆ ಸ್ಟೂಡೆಂಟ್ಸ್ನ 85% ಸಮ. ಯಾಕಂದ್ರೆ 15% ಲೋ ಇನ್ಕಮ್ ಇದ್ದಾರೆ ಅಂದರೆ ಇನ್ನು 85% ವಿತೌಟ್ ಲೋ ಇನ್ಕಮ್ ಆಗುತ್ತೆ. ಸೊ 85%ಗೆ 3725 ಜನ ಸ್ಟೂಡೆಂಟ್ಸ್ are ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕಾಲೇಜ್ ಈ ಅಂದರೆ 100% ಲೆಕ್ಕ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡಿರಿ. 5 1 5 1 35, 5 1 35, 2 ಉಳಿಯುತ್ತೆ, 5 4 20, 5 25 ಕ್ಯಾನ್ಸಲ್, 17 4 68 ಕರೆಕ್ಟ್ ಇದೆಯಾ? 5 1 5 1 5 1 35, 2 ಉಳಿಯುತ್ತೆ, 5 4 20, 2 ಉಳಿಯುತ್ತೆ, 5 25, ಇದು 17 4 68 ಅಂದರೆ 4 ಉಳಿಯುತ್ತೆ. 17 45 ಡಿವೈಡ್ ಆಗಲ್ಲ, 3725 ಕರೆಕ್ಟ್ ಇದೆ. 5 25 ದಶಕ 2, 5 6 32 32 ದಶಕ 3, 5 1 35 3 38, ಇದು 3825 ಆಗುತ್ತೆ. ಇದು 3825. ಸೊ ಇವಾಗ ನೋಡಿರಿ 5ರಿಂದ ಡಿವೈಡ್ ಮಾಡಿದ್ರೆ 17 ಬರುತ್ತೆ. ಆವಾಗ 5 7 35 3 ಉಳಿಯುತ್ತೆ, 5 6 30 765 ಆಗುತ್ತೆ. ಇವಾಗ 17 4 68 8 ಉಳಿಯುತ್ತೆ, 17 5 85, 45 ಇಂಟು 100 ಗುಣಾಕಾರ ಮಾಡಿರಿ 4500 ಬರುತ್ತೆ. 4500 ಆಪ್ಷನ್ ಸಿ ನಲ್ಲಿದೆ ನೋಡಿರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ವಿಚ್ ಕಾಲೇಜ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ವಿತ್ ಲೋ ಇನ್ಕಮ್ ಇಫ್ ವಿ ಅಸ್ಯೂಮ್ ದಟ್ ಎವ್ರಿ ಕಾಲೇಜ್ ಹ್ಯಾಸ್ ಈಕ್ವಲ್ ನಂಬರ್ ಆಫ್ ಟೋಟಲ್ ಸ್ಟೂಡೆಂಟ್ಸ್? ಪ್ರತಿ ಕಾಲೇಜಿನಲ್ಲಿ ಸಮಾನ ಸಂಖ್ಯೆಯ ವಿದ್ಯಾರ್ಥಿಗಳು ಇದ್ದಾರೆ ಎಂದು ನಾವು ಭಾವಿಸಿದರೆ ಕಡಿಮೆ ಆದಾಯ ಹೊಂದಿರುವ ಕಡಿಮೆ ಸಂಖ್ಯೆಯ ಪುರುಷ ವಿದ್ಯಾರ್ಥಿಗಳಿರುವ ಕಾಲೇಜು ಯಾವುದು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಪ್ರತಿಯೊಂದು ಕಾಲೇಜಲ್ಲಿ ಏನು ಹೇಳಿದ್ದಾನೆ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಇದೆ. ಪ್ರತಿಯೊಂದು ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಇದೆ ನೋಡಿ. ಅಂದರೆ ಪ್ರತಿ ಕಾಲೇಜಿನಲ್ಲಿ ಸಮಾನ ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ ಎಂದು ನಾವು ಭಾವಿಸಿದರೆ ಕಡಿಮೆ ಆದಾಯ ಹೊಂದಿರುವ ಕಡಿಮೆ ಸಂಖ್ಯೆಯ ಪುರುಷರು ವಿದ್ಯಾರ್ಥಿಗಳಿರುವ ಕಾಲೇಜ್. ಕಡಿಮೆ ಆದಾಯ ಹೊಂದಿರುವ ಕಡಿಮೆ ಪುರುಷ ವಿದ್ಯಾರ್ಥಿಗಳಿರುವ ಕಾಲೇಜ್ ಅಂದ್ರೆ ನೋಡ್ರಿ,
ಸೊ 35% ಇದು 6 + 5 11, ಟೋಟಲ್ ರೇಷೋ 11ರಲ್ಲಿ ಪುರುಷರ ಸಂಖ್ಯೆ 5 ಇದೆ ಇಂಟು ಟೋಟಲ್ 35% ಲೆಕ್ಕ ಮಾಡಿರಿ. 35 5 175 ಡಿವೈಡ್ ಬೈ 11, ಅವಾಗ 11 1 11, 6 ಉಳಿಯುತ್ತೆ, 11 6 ಅಪ್ರಾಕ್ಸಿಮೇಟ್ಲಿ 16% ಇದ್ದಾರೆ, 16%. ಸೊ ಇಲ್ಲಿ ಅಷ್ಟೇ 25 ಇದೆಯಲ್ಲ, 5 + 3 8, ಟೋಟಲ್ ರೇಷೋ 8ಕ್ಕೆ 25 ಆದರೆ ಪುರುಷರು ಅಂದರೆ ಇಂಟು 3 ಮಾಡ್ಕೊಳ್ರಿ. 25 3 75 ಡಿವೈಡ್ ಬೈ 8, 8 9 72, 8 3 24, 9.3 ಸಮಥಿಂಗ್ ಬರುತ್ತೆ ಪುರುಷ ವಿದ್ಯಾರ್ಥಿಗಳದ್ದು ಪರ್ಸೆಂಟೇಜ್. ಟೋಟಲಲ್ಲಿ 24ಕ್ಕಿದೆಯಾ, 24 1 + 2 ಅಂದರೆ 3, 3ಗೆ 24 ಆದರೆ ಇಲ್ಲಿ ಇಂಟು 1 ಹಾಕೊಳ್ರಿ, 3 8 24, ಟೋಟಲ್ 8% ಬರುತ್ತೆ. ಸೊ ಇದು 19 ಡಿವೈಡ್ ಬೈ 3 + 2 5 ಆಗುತ್ತೆ, ಇಂಟು 3 ಹಾಕೊಳ್ಳೋಣ. 19 3 57 ಡಿವೈಡ್ ಬೈ 5, 5 11 55, ಇನ್ನು 2 ಉಳಿಯುತ್ತೆ, 5 4 11.4% ಆಗುತ್ತೆ. ಸೊ ಇದು 15 ಅಲ್ಲ, 5 + 3 8 ಡಿವೈಡ್ 15/8 ಇಂಟು 5 ಮಾಡೋಣ. 15 75 ಡಿವೈಡ್ ಬೈ 8, ಸೊ 75/8 ಆದರೆ 9.3% ಆಗುತ್ತೆ. ಸೊ ಇಲ್ಲಿ ಕಡಿಮೆ ಇರೋದು ಪರ್ಸೆಂಟೇಜ್ ಅಂದರೆ ಇದೇ 8 ಕಡಿಮೆ ಇರೋದು ಯಾವುದು ಅಂದರೆ ಇದು ಸಿ ಕಾಲೇಜಲ್ಲಿ. ಸೊ ಸಿ ಕಾಲೇಜಲ್ಲೇ ಪುರುಷ ವಿದ್ಯಾರ್ಥಿಗಳ ಕಡಿಮೆ ಇನ್ಕಮ್ ಹೊಂದಿರೋ ಕಡಿಮೆ ಪುರುಷರ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಕಾಲೇಜ್ ಸಿ, ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. Next, which college has the least number of female students with low income if you assume that every college has same number of total students? ಪ್ರತಿ ಕಾಲೇಜಿನಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಎಂದು ನಾವು ಭಾವಿಸಿದರೆ ಕಡಿಮೆ ಆದಾಯ ಹೊಂದಿರುವ ಕಡಿಮೆ ಸಂಖ್ಯೆಯ ಮಹಿಳಾ ವಿದ್ಯಾರ್ಥಿನಿಯರನ್ನು ಹೊಂದಿರುವ ಕಾಲೇಜು ಯಾವುದು ಅಂತ. ಈಗ ಪುರುಷದೇನು ಕಂಡುಹಿಡಿದ್ವಲ್ಲ ಇದೇ ಥರ ಮಹಿಳೆಯರ್ದು ಮಾಡ್ಕೊತ ಹೋಗ್ಬೇಕು. ಈ ಪುರುಷದೇನು ಕಂಡುಹಿಡಿದ್ವಲ್ಲ ಇದೇ ರೀತಿ ಮಹಿಳೆಯರ್ದು. ಸೊ ಇಲ್ಲಿ 5 ಬದಲಾಗಿ ನಾವೇನು ಬಲ್ತಿದ್ದೀವಿ ಅಂದರೆ ಪುರುಷರ ಸಂಖ್ಯೆ ಬೇಕಂದ್ರೆ 5 ಬರಿತಾ ಇದ್ವಿ, ಮಹಿಳೆಯರ ಸಂಖ್ಯೆ ಬೇಕಂದ್ರೆ 6 ಹಾಕೊಳ್ಳೋದು. ಇಲ್ಲೂ ಅಷ್ಟೇ, ಮಹಿಳೆಯರ ಸಂಖ್ಯೆ ಬೇಕಂದ್ರೆ 5 ಹಾಕೊಳ್ಳೋದು, ಇಲ್ಲಿ 2 ಹಾಕೊಳ್ಳೋದು, ಇಲ್ಲಿ 2 ಹಾಕೊಳ್ಳೋದು, ಸೊ ಇಲ್ಲಿ 3 ಹಾಕೊಂಡು ಮಾಡೋದು. ಈ ಮೇಲ್ ನಂಬರ್ಸ್ ಮೇಲೆ ಹಾಕ್ಕೊಂಡು ಸೊ ಡಿವೈಡ್ ಬೈ ಸಮ್ ಆಫ್ ದ ರೇಷಿಯೋ 11 ಹಾಕ್ಕೊಂಡು ಇಂಟು 35 ಮಾಡ್ಕೋಬೇಕು. ಸೊ ಇದು ಮೊದಲನೇದು. ಸೊ ಇವಾಗ 36 3 18, 6 5 30, 210 ಆಗುತ್ತೆ ಟೋಟಲ್ಲು, ಡಿವೈಡ್ ಬೈ 11, 11 1 11, 10 ಉಳಿಯುತ್ತೆ, 11 9 99, 19 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇಲ್ಲಿ ಮೇಲ್ 5 ಮಹಿಳೆಯದು 5 ಮೇಲೆ ಹಾಕೋಣ, ಡಿವೈಡ್ ಬೈ 3 + 5 8 ಇಂಟು 25 ಹಾಕೊಳ್ರಿ. 25 5 125 ಡಿವೈಡ್ ಬೈ 8, 8ರಿಂದ ಭಾಗಿಸ್ರಿ, 8 1 8, 4 ಉಳಿಯುತ್ತೆ, 8 5 40, 5 ಉಳಿಯುತ್ತೆ, 8 6 48, 15.6 ಬರುತ್ತೆ. ಇಲ್ಲಿ 2 ಇದೆ, 2 ಡಿವೈಡ್ ಬೈ ಸಮ್ ಆಫ್ ದ ರೇಷಿಯೋ 3 ಬರ್ಕೊಳ್ರಿ, ಇಂಟು ಈ 24 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಇನ್ನು 24 2 48 ಡಿವೈಡ್ ಬೈ 3 ಅಂದರೆ 3 1 3 6 ಕ್ಯಾನ್ಸಲ್ ಆಗಿ 16 ಬರುತ್ತೆ. ಸೊ ಇಲ್ಲಿ ಮಹಿಳೆಯರ ಅನುಪಾತ 2 ಇದೆ, ಡಿವೈಡ್ ಬೈ 3 + 2 5 ಆಗುತ್ತೆ, ಇಂಟು 19 ಹಾಕೊಳ್ರಿ. 19 2 38 ಡಿವೈಡ್ ಬೈ 5 ಅಂದರೆ 5 7 35, 3 ಉಳಿಯುತ್ತೆ, 5 6 30 ಕ್ಯಾನ್ಸಲ್. ಸೊ ಇಲ್ಲಿ 3 ಇದೆ ಅಂದರೆ 3 ಹಾಕ್ಕೊಂಡು ಡಿವೈಡ್ ಬೈ 8 ಹಾಕ್ಕೊಂಡು ಇಂಟು 15 ಹಾಕೊಳ್ರಿ. 15 3 45 ಡಿವೈಡ್ ಬೈ 8 ಹಾಕೊಳ್ರಿ. 8 5 40, ಇನ್ನು 5 ಉಳಿಯುತ್ತೆ, 8 6 48, 5.6 ಆಗುತ್ತೆ. ಸೊ ಇಲ್ಲಿ ಕಡಿಮೆ ಇರೋದಂದ್ರೆ ಇದೇ 5.6. ಅದು ಯಾವುದು ಅಂದರೆ ಈ ಕಾಲೇಜಲ್ಲಿ ಮಹಿಳೆಯರ ಪರ್ಸೆಂಟೇಜ್ ಕಡಿಮೆ ಇದೆ, ಈ ಕಾಲೇಜು. ಸೊ ಇಲ್ಲಿ ಈ ಕಾಲೇಜ್ ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದೇ ರೀತಿ ನಾವು ನೋಡ್ರಿ ಕಡಿಮೆ ಆದಾಯವಿಲ್ಲದ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿರುವ ಕಾಲೇಜು ಯಾವುದು ಅಂತ. ಕಡಿಮೆ ಆದಾಯವಿಲ್ಲದ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳನ್ನು ಹೊಂದಿರುವ ಕಾಲೇಜು ಅಂತ ಕೇಳಿದ್ದೇನೆ. ಸೊ ಕಡಿಮೆ ಆದಾಯವಿಲ್ಲದ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿರುವ ಕಾಲೇಜ್ ಅಂದರೆ ಇಲ್ಲಿ ವಿತೌಟ್ ಲೋ ಇನ್ಕಮ್ ಇದೆಯಲ್ಲ, ಇದು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ಸೊ ಅಲ್ಲಿ ಎಷ್ಟು ಬರುತ್ತೆ ಅಂತ. ಸೊ ಎಲ್ಲ 35 ಇದೆ ಅಂದರೆ ಇದೆಲ್ಲ 35% ಲೋ ಇನ್ಕಮ್ ಇದೆ ಅಂದರೆ ರಿಮೈನಿಂಗ್ 65% ವಿತೌಟ್ ಲೋ ಇನ್ಕಮ್. ಇದು 25 ಆದರೆ ರಿಮೈನಿಂಗ್ 75 ಬರೀತೀನಿ, ಇದನ್ನು 76 ಬರೀತೀನಿ, ಇದನ್ನು 81 ಬರೀತೀನಿ. 100ಅಲ್ಲಿ 15 ಮೈನಸ್ ಮಾಡಿದ್ರೆ ಇದು 85 ಆಗುತ್ತೆ. ಸೊ ಟೋಟಲ್ ನೋಡ್ರಿ 6 + 7 ಅಂದರೆ 13% ಆಗುತ್ತೆ. 65ಕ್ಕೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕಾದ್ರೆ ವೆರಿ ಸಿಂಪಲ್, 65ನ್ನು ಇಂಟು 13ರಿಂದ ಮಲ್ಟಿಪ್ಲೈ ಮಾಡಿರಿ. 13 5 65 ಕ್ಯಾರಿ 6, 13 6 78 + 6 84. ಸೊ ಇಲ್ಲಿ ಪರ್ಸೆಂಟೇಜ್ ಅಂದರೆ 84.5% ಆಗುತ್ತೆ.
ಸೊ ಇಲ್ಲಿ 75 ಇಂಟು 4 + 5 9 9ಇಂದ ಮಲ್ಟಿಪ್ಲೈ ಮಾಡಿರಿ. 9 5 * 45 ಕ್ಯಾರಿ 4, 9 7 * 63 + 4 ಅಂದರೆ 67 ಆಗುತ್ತೆ. 67.5% ಆಗುತ್ತೆ. ಸೊ ನೆಕ್ಸ್ಟ್ ಇದು 2 + 3 5 ಆಗುತ್ತಲ್ಲ, ಇಂಟು 5 ಮಾಡಿರಿ. 5 6 30 0 ದಶಕ 3, 5 7 35 + 3 ಅಂದರೆ 38, 38.0% ಆಗುತ್ತೆ. ಸೊ ಇದು 4 + 3 7 ಆಗುತ್ತಲ್ಲ, 7 1 7, 7 8 56, 1 ಡಿಜಿಟಲ್ ಪಾಯಿಂಟ್ ಬರಲಿ 56.7% ಆಗುತ್ತೆ. 3 + 2 5 ಆಗುತ್ತಲ್ಲ, 5 5 25 ಕ್ಯಾರಿ 2, 5 8 40 + 2 42 ಆಗುತ್ತೆ. 1 ಡಿಜಿಟಲ್ ಪಾಯಿಂಟ್ ಬರ್ಕೊಳ್ರಿ 42.5% ಆಗುತ್ತೆ. ಸೊ ಇಲ್ಲಿ ಕೇಳೋದು ಲೋ ಪರ್ಸೆಂಟೇಜ್ ಇದೆಯಾ ಅಥವಾ ಹೈಯೆಸ್ಟ್ ಪರ್ಸೆಂಟೇಜ್ ಕೇಳ. ಲೋ ಪರ್ಸೆಂಟೇಜ್ ಅಂದರೆ ಇದೇ 38, ಅದು ಆಪ್ಷನ್ ಸಿ ಆಗುತ್ತೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿತೌಟ್ ಲೋ ಇನ್ಕಮಲ್ಲಿ ಲೋಯೆಸ್ಟ್ ಪರ್ಸೆಂಟೇಜ್ ಬರೋದು. ಸೊ ಲೋಯೆಸ್ಟ್ ಪರ್ಸೆಂಟೇಜ್ ಬರೋದು ಕಾಲೇಜ್ ಸಿ ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ನೋಡಿ, ಈ ಥರ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೇನೆ. ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಥರ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.